ನಾವೆಲ್ಲರೂ ಎದ್ದು ನಿಂತುಕೊಂಡಿರುವಾಗ ನಾವು ವೇದ ವಾಕ್ಯದಿಂದ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. 1 ಸಮುವೇಲ 28ನೇ ಅಧ್ಯಾಯ 15ರಿಂದ 20ನೇ ವಾಕ್ಯ. While standing, we can turn our scriptures to 1 Samuel chapter 28, 15 to 20. ಆಗ ಸಮುವೇಲನು ಸೌಲನಿಗೆ, ನೀನು ನನ್ನನ್ನು ಏರಿ ಬರಮಾಡಿ ಯಾಕೆ ವಿಶ್ರಾಂತಿಯನ್ನು ಕೆಡಿಸಿದೆ ಅಂದನು. ಅದಕ್ಕೆ ಸೌಲನು, ನಾನು ಬಹಳ ಇಕ್ಕಟ್ಟಿನಲ್ಲಿದ್ದೇನೆ, ಯಾಕಂದರೆ ಫಿಲಿಷ್ಟಿಯರು ನನಗೆ ವಿರೋಧವಾಗಿ ಯುದ್ಧ ಮಾಡುತ್ತಾರೆ. ಆದರೆ ದೇವರು ನನ್ನನ್ನು ಬಿಟ್ಟು ಹೋದನು. ಆತನು ಪ್ರವಾದಿಗಳ ಮುಖಾಂತರವಾದರೂ ಸ್ವಪ್ನದ ಮುಖಾಂತರವಾದರೂ ನನಗೆ ಪ್ರತ್ಯುತ್ತರ ಕೊಡಲಿಲ್ಲ. ಆದ್ದರಿಂದ ನಾನು ಮಾಡಬೇಕಾದದನ್ನು ನೀನು ತಿಳಿಸುವ ಹಾಗೆ ನಿನ್ನನ್ನು ಕರೆಸಿದೆನು ಅಂದನು. ಸಮುವೇಲನು ಅವನಿಗೆ, ಕರ್ತನು ನಿನ್ನನ್ನು ಬಿಟ್ಟು ಹೋಗಿ ನಿನಗೆ ಶತ್ರುವಾಗಿರುವಾಗ ನೀನು ನನ್ನನ್ನು ಕೇಳುವುದು ಯಾಕೆ? ಕರ್ತನು ನನ್ನ ಮುಖಾಂತರ ಹೇಳಿದ ಹಾಗೆಯೇ ನಿನಗೆ ಮಾಡಿದ್ದಾನೆ. ಕರ್ತನು ರಾಜ್ಯವನ್ನು ನಿನ್ನ ಕೈಯಿಂದ ತೆಗೆದುಕೊಂಡು ಅದನ್ನು ನಿನ್ನ ನೆರೆಯವನಾದ ದಾವೀದನಿಗೆ ಕೊಟ್ಟನು. ನೀನು ಕರ್ತನ ಮಾತನ್ನು ಕೇಳದೆ ಅಮಾಲೇಕ್ಯರ ಮೇಲೆ ಇದ್ದ ಆತನ ಉಗ್ರ ಕೋಪವನ್ನು ತೀರಿಸದೆ ಹೋದ್ದರಿಂದ ಕರ್ತನು ಈ ದಿವಸದಲ್ಲಿ ನಿನಗೆ ಹೀಗೆ ಮಾಡಿದನು. ಮತ್ತು ಕರ್ತನು ನಿನ್ನನ್ನು ಸಹಿತವಾಗಿ ಇಸ್ರಾಯೇಲನು ಫಿಲಿಷ್ಟಿಯರ ಕೈಯಲ್ಲಿ ಒಪ್ಪಿಸಿಕೊಡುವನು. ನಾಳೆ ನೀನು ನಿನ್ನ ಕುಮಾರರು ನನ್ನ ಸಂಗಡ ಇರುವಿರಿ. ಕರ್ತನು ಇಸ್ರಾಯೇಲ್ ಸೈನ್ಯವನ್ನು ಫಿಲಿಷ್ಟಿಯರ ಕೈಯಲ್ಲಿ ಒಪ್ಪಿಸಿಕೊಡುವನು ಅಂದನು. ಆಗ ಸೌಲನು ನೆಲದ ಮೇಲೆ ಬೋರ್ಲು ಬಿದ್ದು ಸಮುವೇಲನ ಮಾತುಗಳಿಗೋಸ್ಕರ ಬಹಳವಾಗಿ ಭಯಪಟ್ಟನು. ಆ ದಿನವೆಲ್ಲ ಏನು ಉಣ್ಣದೆ ಇದ್ದದರಿಂದ ಅವರೊಳಗೆ ಶಕ್ತಿ ಇಲ್ಲದೆ ಹೋಯಿತು. ಹಾಗೆ 1 ಸಮುವೇಲ 31ನೇ ಅಧ್ಯಾಯ 4ನೇ ವಾಕ್ಯವನ್ನು ಕೂಡ ಓದ್ಕೊಳ್ಳೋಣ. 1 Samuel chapter 31 verses 4. ಆದ ಕಾರಣ ಅವನು ತನ್ನ ಆಯುಧ ಹಿಡಿಯುವವನಿಗೆ, ಈ ಸುನ್ನತಿ ಇಲ್ಲದವರು ಬಂದು ನನ್ನನ್ನು ತೆಗೆದು ಬಿಟ್ಟು ಅವಮಾನ ಮಾಡದ ಹಾಗೆ ನೀನು ನಿನ್ನ ಕತ್ತಿಯನ್ನು ಹಿರಿದು ನನ್ನನ್ನು ಅದರಿಂದ ತಿವಿ ಅಂದನು. ಆದರೆ ಅವನ ಆಯುಧ ಹಿಡಿಯುವವನು ಬಹು ಭಯಪಟ್ಟದ್ರಿಂದ ಹಾಗೆ ಮಾಡಲೊಲ್ಲದೆ ಹೋದನು. ಆಗ ಸೌಲನು ತಾನೇ ಕತ್ತಿಯನ್ನು ತೆಗೆದುಕೊಂಡು ಅದರ ಮೇಲೆ ಬಿದ್ದನು. ಕರ್ತನ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಕುಳಿತುಕೊಳ್ಳೋಣ. Let us be seated. ಕಳೆದ ಯಾವ ಸಂದೇಶವನ್ನು ನೋಡಿದ್ವಿ? Don't fall upon sword in battle. ಯುದ್ಧದಲ್ಲಿ ನಿನ್ನ ಕತ್ತಿಯ ಮೇಲೆ ನೀನು ಬೀಳಬೇಡ. Don't fall upon the sword in the battle. Amen. ಯುದ್ಧದಲ್ಲಿ ನಿನ್ನ ಕತ್ತಿಯ ಮೇಲೆ ನೀನು ಬೀಳಬೇಡ ಎನ್ನುವಂತ ವಿಚಾರವಾಗಿ ನಾವು ನೋಡ್ತಾ ಇದ್ದೇವೆ. ಸರಿ, ಈ ದಿನವೂ ಕೂಡ ಅದನ್ನು ನಾವು ಮುಂದುವರಿಸ್ತಾ ಇದ್ದೇವೆ. Today also we are continuing the same topic. ಗಮನಿಸಿರಿ, ಕಳೆದ ವಾರದಲ್ಲಿ ಅಲ್ಲಿ ಯಾವ ರೀತಿಯಲ್ಲೆಲ್ಲ ನಡೆಯಿತು. Last week we saw what and all things happened at that situation. ಅದನ್ನು ನಾವು ನೋಡ್ಕೊಂಡಿದ್ದೇವೆ. That things and all we have been seeing. ಸಮುವೇಲನು ಈ ಲೋಕದ ಪ್ರಯಾಣವನ್ನು ಮುಗಿಸಿದ್ದಾನೆ. Samuel has been completed his journey. ಆದ್ರೆ ಸೌಲನು ಏನ್ ಮಾಡ್ದ? ಆ ಸಮುವೇಲನ ಹತ್ತಿರ ಏನ ಕೇಳಬೇಕು ಎಂಬುದಾಗಿ ಹೇಳಿ ಅವನು ಆ ಕಣಿ ಹೇಳುವವಳ ಹತ್ತಿರ ಹೋಗಿ ಸಮುವೇಲನನ್ನ ಎಬ್ಬಿಸುವುದನ್ನು ನೋಡ್ತೇವೆ. To know the things about the war and about his future, Saul went and called upon this Samuel through this soothsayer. ಆದ್ರೆ ಅನೇಕರು ಅಲ್ಲಿ ಸಮುವೇಲನು ಎದ್ದು ಬರಲಿಲ್ಲ. ಅಲ್ಲಿ ಎದ್ದು ಬಂದಿರುವಂತದ್ದು ಅದು ಬೇರೆ ಆತ್ಮ, ದುರಾತ್ಮ ಎಂಬುದಾಗೆಲ್ಲ ಹೇಳುವುದನ್ನು ನಾವು ಕೇಳಿದ್ದೇವೆ. Many people will tell this is not Samuel has come at that time, but this the different spirit have come over there. ಕಳೆದ ವಾರವೂ ಕೂಡ ಒಂದು ಮೊನ್ನೆ ಒಬ್ಬ ನನ್ನ ಎಂಡ್ ಟೈಮ್ ನಲ್ಲಿರುವಂತ ಒಬ್ಬ ಸಹೋದರನು ಕೂಡ ಇದನ್ನ ನನ್ನ ಹತ್ರ ಡಿಸ್ಕಷನ್ ಮಾಡಿದ್ರು, ಕೆಲವೊಂದು ವಿಷಯಗಳನ್ನ ಕೇಳಿದ್ರು. In last week, another believer from End Time Message itself, he has been discussed with our brother ಹೇಗೆ ಸಮುವೇಲನು ಒಂದು ಕಣಿ ಹೇಳುವವಳು ಕರೆದ ತಕ್ಷಣ ಬಂದ್ರು, ಅದು ಹಾಗಾದ್ರೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಎಂಬುದಾಗಿ ಅವರು ಕೇಳಿದ್ರು. So he was being asked, he has raised a question, how a soothsayer can call up a prophet Samuel. ಈಗ ಒಂದು ಕಣಿ ಹೇಳುವವಳು ಇಲ್ಲ ದುರಾತ್ಮನಿಂದ ನಡೆಸಲ್ಪಡ್ತಾ ಇರುವಂತವಳು ಹೇಗೆ ಸಮುವೇಲ ದೇವರ ಪ್ರವಾದಿಯನ್ನ ಹೇಗೆ ಕರೀಲಿಕ್ಕೆ ಸಾಧ್ಯ? How it is possible that a soothsayer or
a black magic people can call up as Samuel, ಆದರೆ ಆ ಸಮಯದಲ್ಲಿ ಅದು ಸಾಧ್ಯವಾಗಿತ್ತು. but it was possible at that time. ಯಾಕೆ ಅಂತ ಹೇಳಿದ್ರೆ ಅವರ ಪಾಪಗಳು, ಆ ಹಳೆ ಒಡಂಬಡಿಕೆಯ ಪರಿಶುದ್ಧವಂತರ ಪಾಪಗಳು ಅದು ಕ್ಷಮಿಸಲ್ಪಟ್ಟಿರಲಿಲ್ಲ. ಅದೇನಾಗಿತ್ತು? ಮುಚ್ಚಲ್ಪಟ್ಟಿತ್ತು. Because the sins of the Old Testament was being covered, not it was being cleansed. ಆಮೆನ್. ಆದ್ರೆ ದೇವರಿಗೆ ಸ್ತೋತ್ರವಾಗಲಿ, ಯೇಸು ಕ್ರಿಸ್ತನು ಬಂದ ನಂತರವಾಗಿ ಅವರ ಪಾಪಗಳು ಏನಾಯಿತು? ಕ್ಷಮಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ. After coming of Lord Jesus Christ, their sins were being forgiven. ಆಮೆನ್. ಅವರ ಪಾಪಗಳು ಏನಾಯಿತು? ಕ್ಷಮಿಸಲ್ಪಟ್ಟಿತು, ತೊಳೆಯಲ್ಪಟ್ಟಿತು. Their sins has been forgiven and cleansed. ಆದ್ರೆ ಹಳೆ ಒಡಂಬಡಿಕೆಯ ಪರಿಶುದ್ಧವಂತರೆಲ್ಲರೂ ಕೂಡ ಏನಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಒಂದು ಸೆರೆಯಲ್ಲಿ ಅವರು ಇದ್ರು. See, the old righteous people, Old Testament righteous people were been into the prison. ಯಾರು ಅವರನ್ನ ಸೆರೆಯಲ್ಲಿ ಇಟ್ಕೊಂಡಿದ್ರು? Who was being kept into this prison? ಯಾರ ಸೆರೆಯಲ್ಲಿ ಅವರಿದ್ರು? In whose prison they were being prisonized? ಸೈತಾನನ ಆ ಒಂದು ಬಂಧನದಲ್ಲಿ ಅವರು ಬಂಧಿಸಲ್ಪಟ್ಟಿದ್ರು. They were being prisoned by the Satan's prison. ನೀವು ಕೇಳಬಹುದು, ಯಾಕೆ ಅವರು ಸೈತಾನನ ಬಂಧನದಲ್ಲಿ ಬಂಧಿಸಲ್ಪಟ್ಟಿದ್ರು? ಅವರು ದೇವರ ಮಕ್ಕಳಲ್ವಾ ಎಂಬುದಾಗಿ ಹೇಳಿ. You can ask a question that why are these people as being prisoned in Satan prison, though they are the God's people? ಆದ್ರೆ ಯಾಕೆ ಅಂತ ಹೇಳಿದ್ರೆ ಇನ್ನೂ ಅವರ ಪಾಪಗಳು ಏನಾಗಿರ್ಲಿಲ್ಲ? ಕ್ಷಮಿಸಲ್ಪಟ್ಟಿರಲಿಲ್ಲ. See, because their sins were not been forgiven. Amen. Till that time. ಆದ್ರೆ ಈಗ ಪರಿಶುದ್ಧವಂತರ ಆತ್ಮಗಳನ್ನ ಕರೀಲಿಕ್ಕೆ ಸಾಧ್ಯನಾ? ಕಣಿ ಹೇಳುವವರು, is it possible now they can call upon these prophets by the soothsayers? ಸಾಧ್ಯ ಇಲ್ಲ. No, it is not possible. ಯಾಕಂದ್ರೆ ಅವರ ಪಾಪಗಳು ಕ್ಷಮಿಸಲ್ಪಟ್ಟಿದೆ. Because their sins has been cleansed now. ಆಮೆನ್. Forgiven. ದೇವರಿಗೆ ಸ್ತೋತ್ರವಾಗಲಿ. ಹಾಗಿರ್ಬೇಕಾದ್ರೆ ಇಲ್ಲಿ ನಾವು ನೋಡುವಾಗ ಅವರ ಪಾಪಗಳು ಕ್ಷಮಿಸಲ್ಪಟ್ಟು ಅವರಿಗೆ ಎಲ್ಲಿದ್ದಾರೆ? ಮೇಲೆ ಒಂದು ಸ್ಥಳದಲ್ಲಿ ಅವರು ಇದ್ದಾರೆ. See, now their sins are being forgiven and they are in one of the highest place. ಹಲ್ಲೆಲೂಯಾ. ವಾಕ್ಯವು ಹೇಳ್ತಾ ಇದೆ, ಯೇಸು ಕ್ರಿಸ್ತನು ಏನ್ ಮಾಡಿದ್ರಂತೆ? ಸೆರೆಯಲ್ಲಿದ್ದವರನ್ನ ಸೆರೆಯಾಗಿ ಹಿಡಿದುಕೊಂಡು ಉನ್ನತಕ್ಕೆ ಏರಿ ಹೋದನು ಎಂಬುದಾಗಿ ನಾವು ನೋಡ್ತೇವೆ. See, the word says that whoever is in prison, they are being brought up to the highest place. ಈಗ ಅಲ್ಲಿ ಸಮುವೇಲನು ಎದ್ದು ಬಂದಾಗ ಸೌಲನ ಹತ್ತಿರ ಆ ಪ್ರವಾದನೆಯನ್ನು ಹೇಳುವುದನ್ನು ನಾವು ನೋಡ್ತೇವೆ. See, when Samuel met Saul, we can see that Samuel prophesied some things. ಆಮೇಲೆ ಆ ಪ್ರವಾದನೆ ಏನು ಅಂತ ಹೇಳಿ ನೋಡೋದಾದ್ರೆ, what was that prophecy? ನೋಡೋಣ. 1 ಸಮುವೇಲ 28ರಲ್ಲಿ 1 Samuel chapter 28 19ನೇ ವಾಕ್ಯವನ್ನು ನೋಡುವುದಾದ್ರೆ 19th verse, ಕರ್ತನು ನಿನ್ನನ್ನು ಸಹಿತವಾಗಿ ಇಸ್ರಾಯೇಲನ್ನು ಫಿಲಿಸ್ಟಿಯರ ಕೈಯಲ್ಲಿ ಒಪ್ಪಿಸಿಕೊಡುವನು. ಮೊದಲನೇದಾಗಿ the first prophecy was the Lord will also deliver Israel with thee and into the hand of Philistines. ಎರಡನೇದು, ನಾಳೆ ನೀನು ಮತ್ತು ನಿನ್ನ ಕುಮಾರರು ನನ್ನ ಸಂಗಡ ಇರುವಿರಿ. Secondly, tomorrow shall thou the sons be with me. ಮೂರನೇದಾಗಿ, ಕರ್ತನು ಇಸ್ರಾಯೇಲ್ ಸೈನ್ಯವನ್ನು ಫಿಲಿಸ್ಟಿಯರ ಕೈಯಲ್ಲಿ ಒಪ್ಪಿಸಿಕೊಡುವನು. And Lord shall deliver the host of Israel into the hand of Philistines. ಆಮೆನ್. ದೇವರಿಗೆ ಸ್ತೋತ್ರ. ಇದು ಯಾರ ಮಾತು? ಸಮುವೇಲನ ಮಾತಾಗಿದೆ. See, these are the spoken by Samuel. ಪ್ರವಾದಿಯು ಒಂದು ಮಾತನ್ನು ಹೇಳಿದ್ರೆ ಅದು ಹೌದಾಗಿಯೇ ಇರ್ತದೆ. See, whatever the prophet says, that things are, it has been done. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ಕಳೆದ ವಾರದಲ್ಲಿ ನಾವು ನೋಡ್ಕೊಂಡ್ವಿ, ಆ ಒಂದು ಸಂದೇಶದಲ್ಲಿ ಒಂದು ಆದರಣೆ, ಯಾರಿಗೆ? ಸೌಲನಿಗೆ ಒಂದು ಆದರಣೆಯ ಮಾತು ಆ ಒಂದು ಪ್ರವಾದನೆಯಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. Last week we have been saw that Saul had some compassion words by Samuel. ಆ ಆದರಣೆಯ ಮಾತು ಏನು ಅಂತ ಹೇಳಿದ್ರೆ, ನಾಳೆ ನೀನು ಮತ್ತು ನಿನ್ನ ಕುಮಾರ
ಮಾರರು, ನನ್ನೊಂದಿಗೆ ಇರುವಿರಿ ಎಂಬುದೇ ಆದರಣೆಯ ಮಾತಾಗಿದೆ. See, the compassion word was, tomorrow you and your sons will be with me. ಇಲ್ಲಿವರೆಗೆ ನಾವು ನೋಡ್ಕೊಂಡು ಬಂದಿದ್ದೇವೆ. This till here we have been covered. ಈಗ ನಾವು ಅದನ್ನ ಮುಂದುವರಿಸೋಣ. Now we can continue ಆಮೆನ್. from here. ಸರಿ, ಆ ಸಮಯದಲ್ಲಿ ಅವನಿಗೊಂದು ಆದರಣೆಯ ಮಾತು ಇತ್ತು. See, at that time there was a compassion of speech. ನೀನು ನಿನ್ನ ಮಕ್ಕಳು ನನ್ನೊಂದಿಗೆ ಇರುವಿರಿ. You and your sons will be with me. ಒಂದು ವೇಳೆ ಸೌಲನು ಸಮುವೇಲನನ್ನ ಸಂಧಿಸದೆ ಹೋಗಿದ್ರೆ ಈ ಆದರಣೆ ಕೂಡ ಅವನಿಗೆ ಸಿಗ್ತಾ ಇರಲಿಲ್ಲ. See, if Saul did not meet Samuel in that situation, this compassion words were not been to him. ಆಮೆನ್. ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. 1 ಕೊರಿಂಥ 3ನೇ ಅಧ್ಯಾಯಕ್ಕೆ ತಿರುಗಿಸೋಣ. 1 Corinthians chapter 3, ಅದರಲ್ಲಿ 11ನೇ ವಾಕ್ಯ, 11th verse. 1 ಕೊರಿಂಥ 3ನೇ ಅಧ್ಯಾಯ 11ನೇ ವಾಕ್ಯ. ಯಾಕಂದರೆ ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ, ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರು ಹಾಕಲಾರರಷ್ಟೇ. ಇಲ್ಲಿ ನಾವು ನೋಡುವಾಗ ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. Here we can see the foundation was been laid by Jesus Christ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರು ಹಾಕಲಾರರು. See, no one cannot put this foundation. ಅಲ್ಲಿ ಕೆಳಗಡೆ ಆಗ ನಾವು ಓದ್ತಾ ಬಂದ್ರೆ ಈ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ಅಮೂಲ್ಯವಾದ ಕಲ್ಲುಗಳು, ಕಟ್ಟಿಗೆಗಳು, ಹುಲ್ಲು ಮತ್ತು ಆಪು ಇವುಗಳಿಂದ ಯಾವುದರಿಂದ ಕಟ್ಟಿದರೂ ಏನ್ ಮಾಡ್ತದೆ? ಬೆಂಕಿಯು ಅದರ ಕ್ರಿಯೆಗಳನ್ನ ವ್ಯಕ್ತಪಡಿಸುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. In 12th verse we can see, if any man build upon this foundation gold, silver, precious stones, wood or stubble, every man's work shall be made manifest for the day and shall declare it, because it shall be revealed by fire, and fire shall try every man's work and what sort it is. ಅವನವನ ಕೆಲಸ ಎಂಥದ್ದೋ ಎಂದು ಆ ಬೆಂಕಿಯು ಏನ್ ಮಾಡ್ತದೆ? ಶೋಧಿಸುತ್ತೆ. See, each man's work will be tested by the fire. ಈಗ ನೋಡಿ, ಒಬ್ಬನು ಕಟ್ಟಿದ್ದು ಅದು ಸುಟ್ಟು ಹೋದ್ರೆ ಅವನು ಏನಾಗೋದಿಲ್ಲ, ನೆಲೆಯಾಗಿ ನಿಲ್ಲೋದಿಲ್ಲ. See, if a man builds, is building only as in a stable form, ಕಟ್ಟಿದ್ದು ನೆಲೆಯಾಗಿ ನಿಂತರೆ ಅವನು ತನ್ನ ಕೂಲಿಯನ್ನು ಅವನು ಪಡೆದುಕೊಳ್ತಾನೆ. if that building is stable, then only he will get the labor or wages. ಆದ್ರೆ ಆ ವಾಕ್ಯದಲ್ಲಿ ನಾವು ಹಾಗೆ ಕೆಳಗಡೆ ನಾವು ಓದ್ತಾ ಬಂದ್ರೆ 15ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಒಬ್ಬನು ಕಟ್ಟಿದ್ದು ಸುಟ್ಟು ಹೋದ್ರೆ ಅವನಿಗೆ ನಷ್ಟವಾಗುವುದು, ಆದರೆ ತಾನಾದರೋ ರಕ್ಷಣೆ ಹೊಂದುವನು, ಆದರೂ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನು ಆಗಿರುವನು ಎಂಬುದನ್ನು ನೋಡ್ತೇವೆ. We can see in 1 Corinthians chapter 3 verses 15, if any man's work shall be burned, he shall suffer loss, but he himself shall be saved, yet so as by fire. ಅವನು ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಆಗಿರುವನು. It is like he has been stuck with fire and he has been saved from that fire. ಅಂದ್ರೆ ಅದರ ಅರ್ಥ ಏನು? ಅವನ ಆತ್ಮ ಮಾತ್ರವೇ ತಪ್ಪಿಸಿಕೊಳ್ತದೆ ಎಂಬುದಾಗಿ ಅರ್ಥ. The meaning is only the soul is being saved in that place. ಸೌಲನು ಕಟ್ಟಿದ್ದು ಸುಟ್ಟು ಹೋಯಿತು. The soul has been, it is being burnt out. ಅವನ ಕುಟುಂಬ ಹೋಯಿತು, His family went off. ಅವನ ರಾಜ್ಯಭಾರ ಹೋಯಿತು, His kingdom, his throne is also went off. ಅವನ ಆತ್ಮ ಮಾತ್ರವೇ ತಪ್ಪಿಸಿಕೊಂಡಿತು. But his soul was being saved. ಅವನ ಆತ್ಮ ಮಾತ್ರವೇ ಏನಾಯ್ತು? ರಕ್ಷಿಸಲ್ಪಟ್ಟಿತು. See, his soul was being only saved. ಅಗ್ನಿಯಲ್ಲಿ ಏನಾದ? ಸಿಕ್ಕಾಕೊಂಡು ತಪ್ಪಿಸಿಕೊಂಡ. See, he was being catched by fire and also he was being saved from that same fire. ನಮಗೆ ಆ ಸ್ಥಿತಿ ಬರಬಾರದು. See, that situation should not come to us. ನಾವು ಲೋಟನನ್ನು ಗಮನಿಸೋದಾದರೆ, if you see Lot, ಲೋಟನು ಅಬ್ರಹಾಮನಿಂದ ಅಗಲಿ
ಸೊದೋಮ್ ಗೋಮೋರ ಪಟ್ಟಣದಲ್ಲಿ ಅವನು ವಾಸವಾಗಿದ್ದ ಎಂಬುದಾಗಿ ನಾವು ನೋಡ್ತೇವೆ. Lot was being separated from Abraham and he was being into Sodom Gomorrah. ಗಮನಿಸ್ರಿ, ಲೋಟನು ಅಬ್ರಹಾಮನಿಂದ ಅಗಲಿ ಸೊದೋಮ್ ಗೋಮೋರ ಪಟ್ಟಣದಲ್ಲಿ ಹೋಗಿ ವಾಸವಾಗಿದ್ದ. The Lot left Abraham and went and stayed in Sodom Gomorrah. ಆದ್ರೆ ಅವನು ಆ ಅಬ್ರಹಾಮನಿಂದ ಅಗಲುವಂತ ಸಮಯದಲ್ಲಿ ಅವನು ಆ ಒಂದು ಸುಂದರವಾದಂತ ಪಟ್ಟಣವನ್ನು ಅವನು ನೋಡಿದ. When he was being departed from Abraham, he saw only the beautiful city. ಆದ್ರೆ ಆ ಪಟ್ಟಣವನ್ನು ನೋಡಿದಾಗ ಇವನಿಗೆ ಅನಿಸ್ತು, ನಾವು ಅಲ್ಲಿ ಹೋಗಿ ಏನಾಗ್ಬೋದು, ಒಂದು ಒಳ್ಳೆ ಐಶ್ವರ್ಯವಂತನಾಗ್ಬೋದು, ಎಲ್ಲರನ್ನು ನಾವು ಆಳ್ವಿಕೆ ಮಾಡಬಹುದು, ಎಲ್ಲರೂ ನಮ್ಮ ಅಧೀನದಲ್ಲಿ ಇರ್ತಾರೆ ಎಂಬುದಾಗಿ ಇವನು ಅಂದುಕೊಂಡ. See, he thought that this beautiful city and richest city, in the city if we go, we can be in a good prosperity manner and we can rule many things. ಆದ್ರೆ ಅವನಲ್ಲಿ ಹೋಗಿ ದೊಡ್ಡ ಮನೆಯನ್ನು ಕೂಡ ಕಟ್ಟಿದ. See, he went there and he built a good big house. ಅವನಿಗೆ ಒಂದು ದೊಡ್ಡ ಸ್ಥಾನ ಬಂತು. And also he had a good position in that place. ಅವನಿಗೆ ಹೆಂಡತಿ ಮಕ್ಕಳೆಲ್ಲರೂ ಕೂಡ ಇದ್ರು. See, he had a whole family, children, wife, children. ಎಲ್ಲರೂ ಕೂಡ ಆಶೀರ್ವದಿಸಲ್ಪಟ್ಟವರಾಗಿದ್ರು. Everyone were being blessed over there. ಆದ್ರೆ ಒಂದು ದಿನ ಬಂತು, ಆ ದಿನದಲ್ಲೇ ಅವನು ಕಟ್ಟಿದ್ದ ಎಲ್ಲವೂ ಕೂಡ ಸುಟ್ಟೋಯ್ತು ಎಂಬುದಾಗಿ ನಾವು ನೋಡ್ತೇವೆ. One day it came in his life that the things which he was being built, everything was being burnt out. ಅದೇ ರೀತಿಯಾಗಿ ಲೋಕದ ಜನರು ಕಟ್ಟಿರುವಂತ ಪ್ರತಿಯೊಂದು ಕೂಡ ಏನಾಗ್ತದೆ, ಸುಟ್ಟು ಹೋಗ್ತದೆ. So the worldly people who are built anything in this world, everything will be burnt out in one day. ಜನರು ಸೇರಿಸಿಟ್ಟಿರುವಂತ ಕೋಟಿಗಟ್ಟಲೆ ಹಣವಾಗಿರಬಹುದು, ಚಿನ್ನವಾಗಿರಬಹುದು, though the people have saved many money, many property, many things. ಆಮೇಲೆ ಹಣ ಆಗಿರಬಹುದು, ಚಿನ್ನವಾಗಿರಬಹುದು, though it is gold or money, ಆಸ್ತಿ ಆಗಿರಬಹುದು, ಅಂತಸ್ತುಗಳಾಗಿರಬಹುದು, property or many things, ಇವೆಲ್ಲವೂ ಕೂಡ ಏನಾಗುತ್ತೆ, ನಾಶವಾಗುತ್ತೆ. See, all this wealth will one day come into in a vein. ಸ್ವಿಸ್ ಬ್ಯಾಂಕ್ ಅಲ್ಲಾದ್ರೂ ಇಟ್ಟಿರು, ಎಲ್ಲಾದ್ರೂ ಇಟ್ಟಿರು, ಹಣ ಏನಾಗುತ್ತೆ, ಅದು ನಾಶವಾಗುತ್ತೆ. Though you keep in any of the banks like Swiss Bank or any of the banks, everything will be wasted. ಎಲ್ಲವೂ ಕೂಡ ಏನಾಗುತ್ತೆ, ಸುಟ್ಟು ಹೋಗುತ್ತೆ. See, everything will be burnt out one day. ನೋಡಿ, ಲೋಟನು ಯಾರಿಗೆ ಸೂಚನೆ ಆಗಿದ್ದಾನೆ ಅಂತ ಹೇಳಿದ್ರೆ, ಅವನ ಹಿಂಚಾರಿ ಹೋದಂತ ಆತ್ಮಕ್ಕೆ ಅವನು ಸೂಚನೆ ಆಗಿದ್ದಾನೆ. Lot was being compared to a backslider. ಆದ್ರೆ ಅಲ್ಲಿ ಆ ಪಟ್ಟಣವನ್ನ ನಾಶ ಮಾಡಲಿಕ್ಕೆ ಬಂದಂತ ಇಬ್ರು ದೂತರಿಗಾಗಿ ಅವನು ನಿಂತಿದ್ದರಿಂದ ದೇವರು ಏನ್ ಮಾಡಿದ್ರು, ಅಬ್ರಹಾಮನ ಪ್ರಾರ್ಥನೆಯನ್ನ ಕೇಳಿ ಅವನ ಆತ್ಮವನ್ನ ತಪ್ಪಿಸಿದ್ರು. When he accepted the two angels and also by the prayer of Abraham, the Lord saved Lot. ಈಗ ಲೋಟನ ಹೇಗೆ ತಪ್ಪಿಸ್ಕೊಂಡ, how Lot was being saved. ಅವನ ಹಣ, ಆಸ್ತಿ, ದೊಡ್ಡ ಮನೆ ಯಾವುದು ಕೂಡ ಅವನನ್ನ ಸೇವ್ ಮಾಡಲಿಲ್ಲ. So the money, wealth, everything was there, nothing saved him. ಅವನನ್ನ ಸೇವ್ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಅಬ್ರಹಾಮನ ನೀತಿವಂತಿಕೆ, ಆ ಪ್ರಾರ್ಥನೆ ಆಗಿದೆ. The prayer request of Abraham, he was being saved. ಅವನು ಸ್ವಲ್ಪ ದಿನಗಳು ಅಬ್ರಹಾಮನೊಂದಿಗೆ ವಾಸಿಸಿದ. For some days he was with Abraham. ಆದ್ದರಿಂದ ಅಬ್ರಹಾಮನೊಂದಿಗೆ ವಾಸಿಸೋದ್ರಿಂದ ಅವನಿಗೆ ಏನ್ ಸಿಕ್ತು, ಸ್ವಲ್ಪ ದಿನ ಆ ವಾಕ್ಯೋಪದೇಶ ಅವನಿಗೆ ಸಿಕ್ತು. Till he lived with Abraham, he have received some God's word from Abraham. ಸ್ವಲ್ಪ ದಿನ ಅವನು ವಾಕ್ಯದಲ್ಲಿ ನಡೆದ. He was being led by the word for some days. ಅವನು ಎಷ್ಟು ದಿನ ಆ ಅಬ್ರಹಾಮನೊಂದಿಗೆ ವಾಕ್ಯದಲ್ಲಿ ನಡೆದನಲ್ವಾ, ಆ ವಾಕ್ಯವು ಅವನನ್ನ ಆ ದಿನದಲ್ಲಿ ರಕ್ಷಿಸಿತು. See, when he was walked with the word for some days, that the word has been saved him and he has been escaped from that danger. ಇಲ್ಲಿ ಗಮನಿಸಿರಿ, ಅವನು ಕೂಡಿಸಿದೆಲ್ಲವೂ, ಅಂದ್ರೆ ಲೋಟನು ಕೂಡಿಸಿದೆಲ್ಲವೂ ಕೂಡ ನಷ್ಟವಾಯಿತು.
See what Lord has been saved things, everything was being went in vain. ಅದೇ ರೀತಿಯಾಗಿ ಸೌಲನ ಜೀವಿತವೂ ಕೂಡ In the same way, in Saul's life also was been happened. ಆದರೆ ದಾವೀದನ ಜೀವಿತವನ್ನ ನೋಡುವಾಗ ಸೌಲನನ್ನು ಆರಿಸಿದಂತ ಅದೇ ಸಮುವೇಲನೇ ದಾವೀದನನ್ನು ಕೂಡ ನೋಡ್ತಾನೆ. See, if we see David, the same Samuel choose the Saul, he also choose David. ಆಮೆನ್. ಸಮುವೇಲನು ಯಾರನ್ನ ಅಭಿಷೇಕಿಸ್ತಾನೆ? ಮೊದಲು ಸೌಲನನ್ನು ಅಭಿಷೇಕಿಸ್ತಾನೆ. ಅದೇ ಸಮುವೇಲನು ದಾವೀದನನ್ನು ಕೂಡ ಅಭಿಷೇಕಿಸುವುದನ್ನು ನಾವು ನೋಡ್ತೇವೆ. Samuel firstly he anoints this Saul, and after that he anoints David also. ಸೌಲನನ್ನು ಅಭಿಷೇಕಿಸಿದ ಅದೇ ಪ್ರವಾದಿ ದಾವೀದನನ್ನು ಕೂಡ ಅಭಿಷೇಕಿಸ್ತಾನೆ. The same prophet who anointed David, he anointed Saul. ಸೌಲನನ್ನು ಆರಿಸಿದಂತ ಅದೇ ದೇವರು ದಾವೀದನನ್ನು ಆರಿಸ್ತಾರೆ. The same God who chose Saul, he also chose David. ಈಗ ಸೌಲನಿಗೆ ಸಮುವೇಲನು ಏನೇನು ಮಾಡಿದನೋ ದಾವೀದನಿಗೂ ಕೂಡ ಅದನ್ನೇ ಮಾಡುತ್ತಾನೆ. See, what and all things was been done to Saul, the same things will be done to David by the Lord. ಅಂದ್ರೆ ಇಬ್ಬರಿಗೂ ಕೂಡ ಪಕ್ಷಪಾತವಿಲ್ಲದೆ ಸಮುವೇಲ ಪ್ರವಾದಿ ಆ ಕಾರ್ಯಗಳನ್ನು ಮಾಡುವುದನ್ನು ನಾವು ನೋಡ್ತೇವೆ. See, we can see there is no partiality between each others, that the Lord will do same things to everyone. ಆದ್ರೆ ಇದರಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ದಾವೀದನು ಸಮುವೇಲನ ಮಾತಿಗೆ ವಿಧೇಯನಾದ. ಅವನ ಅಂತ್ಯ ದಾವೀದನ ಕುಮಾರನಾದ ಸೊಲೊಮೋನನು ಸಿಂಹಾಸನದ ಮೇಲೆ, ತಂದೆಯ ಸಿಂಹಾಸನದ ಮೇಲೆ ಕುಳ್ಳಿರಿಸಲ್ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. See, here the difference between the Saul and the David was, David listened to the words of Samuel, so he and his son was being sat in the throne. ದಾವೀದನ ಕುಮಾರನಾದ ಸೊಲೊಮೋನನು ಅವನ ಸಿಂಹಾಸನದಲ್ಲಿ ಆಸೀನನಾದದ್ದನ್ನ ದಾವೀದನು ಕಣ್ಣಾರೆ ನೋಡಿದ. When this David's son Solomon, when he accepted the throne and he was in the throne, and his father David saw his good things in his own eyes. ದಾವೀದನು ಹೇಳ್ತಾನೆ, ನನ್ನ ಮಗನಾದ ಸೊಲೊಮೋನನು ನನ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದನ್ನ ನೋಡುವಂತೆ ದೇವರು ನನಗೆ ಮಾಡಿದ್ದಾನೆ. ಈಗ ನಾನು ಈ ಲೋಕವನ್ನ ಬಿಟ್ಟರೂ ನನಗೆ ಚಿಂತೆ ಇಲ್ಲ ಎಂಬುದಾಗಿ ಮುಂದೆ ಹೇಳುವುದನ್ನು ನಾವು ನೋಡ್ತೇವೆ. David tells that I have seen my son sitting in my throne, so if I live today also I am very very happy. ಗಮನಿಸಿ, ಸೌಲನ ಅಂತ್ಯವನ್ನು ನೋಡಿ, ದಾವೀದನ ಅಂತ್ಯವನ್ನ ನೋಡಿ. You need to notice the end of Saul and also end of David. ಇಬ್ಬರಿಗೂ ಒಬ್ಬನೇ ಪ್ರವಾದಿ, Both had same prophet, ಇಬ್ಬರಿಗೂ ಒಬ್ಬನೇ ದೇವರು, both had same Lord. ಆದ್ರೆ ಇಂದು ಅದೇ ರೀತಿಯಾಗಿ ಇಂದು ಎಲ್ಲರಿಗೂ ಕೂಡ ಒಬ್ಬ ಪ್ರವಾದಿ ಇದ್ದಾರೆ. The same way for everyone there is a prophet. ಏಳನೇ ದೂತನು ಅದೇ ಪ್ರವಾದಿ, He is a seventh prophet. The same prophet. ಒಬ್ಬನು ಆಶೀರ್ವದಿಸಲ್ಪಟ್ಟವನಾಗಿದ್ದಾನೆ, ಇನ್ನೊಬ್ಬ ಬೆಂಕಿಯಿಂದ ತಪ್ಪಿಸಿಕೊಂಡವನಾಗಿದ್ದಾನೆ. See, one person is being blessed and another person is being escaped from that fire. ಆದ್ರೆ ಅವರು ಎಲ್ಲವನ್ನ ಕಳೆದುಕೊಳ್ತಾರೆ. But everything was being lost by them. ಆದ್ರೆ ದಾವೀದನು ಇಲ್ಲಿ ಕರ್ತನಿಗೆ ಭಯಪಟ್ಟು ಜೀವಿಸಿದ, ಅವನು ಹಿಂಜಾರಿ ಹೋಗಲಿಲ್ಲ. Here David listened to fear the Lord and he did not backslide in his life. ಅನೇಕ ಸಾರಿ, ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ಕೆಲವೊಂದು ತಪ್ಪುಗಳು ಆಗ್ತದೆ. See, many times we can see in our lifetime many wrong things will happen. ಕೆಲವೊಂದು ತಪ್ಪುಗಳು ನಮ್ಮ ಜೀವಿತದಲ್ಲಿ ನಡೀಬಹುದು. See, many wrong things will happen in our life. ದಾವೀದನ ಜೀವಿತದಲ್ಲೂ ಕೂಡ ಕೆಲವೊಂದು ತಪ್ಪುಗಳು ನಡೆಯಿತು. See, the same way in David's life also some wrong things was been happened. ಆದ್ರೆ ಅವನು ಏನು ಮಾಡ್ದ ಅಂತ ಹೇಳಿದ್ರೆ, ಅವನು ದೇವರ ಸಮ್ಮುಖದಲ್ಲಿ ಬಂದು, ದೇವರೇ ನಾನು ತಪ್ಪು ಮಾಡಿದ್ದೇನೆ,
ನನ್ನ ತಪ್ಪುಗಳನ್ನು ಕ್ಷಮಿಸು, ನಾನು ಈ ರೀತಿಯಾದ ತಪ್ಪಿನಲ್ಲಿ ಇದ್ದೇನೆ ಎಂಬುದಾಗಿ ಅವನ ತಪ್ಪುಗಳನ್ನೆಲ್ಲವನ್ನು ಅವನು ಅರಿಕೆ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. See, one thing is happened in his life is that when he did wrong, he went to the Lord and sat and asked the forgiveness for the sins which he has been done. ಅವನು ಏನ್ ಮಾಡಿದವನು? ತನ್ನ ತಪ್ಪುಗಳನ್ನ ಒಪ್ಪಿಕೊಂಡು ದೇವರೊಂದಿಗೆ ಸಂಧಾನ ಮಾಡಿಕೊಂಡ. See what he did, he accepted his wrong things and he was being united with the Lord. ಆದ್ದರಿಂದ ಅವನ ಮುಕ್ತಾಯ ಹೇಗಾಗಿತ್ತು? ಅದು ಸಮಾಧಾನವಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. That's the reason his end life was in peaceful manner. ಆರಂಭಕ್ಕಿಂತ ಅಂತ್ಯವೇ ಮುಖ್ಯವಾದದ್ದು. So this in our life, the starting, the ending is more important than the starting. ಆಮೆನ್. ಆರಂಭ ಅದು ಹೇಗೆ ಇರಬಹುದು, ಅದರ ಅಂತ್ಯ ಒಳ್ಳೆಯದಾಗಿರಬೇಕು, ಅದು ಆಶೀರ್ವದಿಸಲ್ಪಟ್ಟದಾಗಿರಬೇಕು. See, whatever may be the initial stage, let it be, but the ending stage should be very perfect. ಕೆಲವರ ಆರಂಭ ಹೇಗಿರುತ್ತದೆ? ತುಂಬಾ ಮೋಸವಾಗಿರುತ್ತೆ. See, we can say many one's initial life will be in a very dangerous way, horrible way. ಆರಂಭ ಮೋಸವಾಗಿರುತ್ತೆ. It is very dangerous. ಆದ್ರೆ ಅಂತ್ಯ ಹೇಗಿರುತ್ತೆ ಅವರದು? ಅವರು ಕರ್ತನಲ್ಲಿ ಬಂದು ತಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವಾಗ, ಅವರು ತಮ್ಮನ್ನ ದೇವರಿಗೆ ಒಪ್ಪಿಸಿಕೊಡುವಾಗ ಅವರ ಅಂತ್ಯ ಅದು ಆಶೀರ್ವದಿಸಲ್ಪಟ್ಟದಾಗಿರುತ್ತೆ. See, when they submit their life to the Lord and be in prayerful life, then their life will be in a prosperity manner. Their life will be fully changed. ಈಗ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ನೋಡೋದಾದ್ರೆ, now we can see another man, ಇಸ್ಕರಿಯೋತ್ ಯೂದ. Judas Iscariot. ಆಮೇಲೆ ನಿಮಗೆಲ್ಲರಿಗೂ ಗೊತ್ತು ಇಸ್ಕರಿಯೋತ್ ಯೂದ. You all know Judas Iscariot. ಇಸ್ಕರಿಯೋತ್ ಯೂದ ಯಾರು? Who is Judas Iscariot? ಯೇಸು ಕ್ರಿಸ್ತನನ್ನ ಹಿಡಿದುಕೊಡುವುದಕ್ಕೆ ಸಹಾಯ ಮಾಡಿದವರು. He is a person who helped to betray Jesus. ಆಮೇಲೆ ಸೌಲನು ಹಳೆಯ ಒಡಂಬಡಿಕೆಯಲ್ಲಿ ರಾಜನಾಗಿದ್ದ. Saul was he was a king in the Old Testament. ಅವನು ದೇವರಿಂದ ಆರಿಸಿಕೊಳ್ಳಲ್ಪಟ್ಟ. He was being chosen by the Lord. ಯಾರು? Saul ದೇವರಿಂದ ಅಭಿಷೇಕಿಸಲ್ಪಟ್ಟಿದ್ದ. He was being anointed by the Lord. ಅದೇ ರೀತಿಯಲ್ಲಿ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಇಸ್ಕರಿಯೋತ್ ಯೂದನನ್ನ ದೇವರೇ ಆರಿಸಿಕೊಳ್ಳುತ್ತಾರೆ. Here Judas Iscariot was also being chosen by the Lord. ಅವನನ್ನ ಅಪೊಸ್ತಲನನ್ನಾಗಿ ದೇವರೇ ಅವನನ್ನ ಅಪೊಸ್ತಲನ ಆ ಒಂದು ಹುದ್ದೆಯನ್ನು ದೇವರೇ ಕೊಡ್ತಾರೆ. He has been given a apostolic work for him. ದೇವರು ಕರ್ತನು ಅವನನ್ನ ಏನ್ ಮಾಡ್ತಾನೆ? ನೀವು ಸುವಾರ್ತೆಗೆ ಹೋಗಿರಿ ಎಂಬುದಾಗಿ ಹೇಳಿ ಅವನನ್ನು ಕೂಡ ಸುವಾರ್ತೆಗೆ ಕಳಿಸ್ತಾರೆ. He also been sent to preach the gospel. ಆಮೇಲೆ ಅವನು ಹೋಗುವಾಗ ಅಲ್ಲಿ ದೆವ್ವಗಳು ಬಿಡಿಸಲ್ಪಡುತ್ತದೆ. When he went, he saw many spirits were being gone out. Every spirit was being gone out. ಅವನು ಹೋಗುವಾಗಲೇ ದೆವ್ವಗಳು ಅವನನ್ನು ನೋಡಿ ಓಡಿ ಹೋಗ್ತದೆ. See, many these spirits went out when he was being over there. ಅದರ ಅರ್ಥ ಏನು? ಅವನು ದೆವ್ವಗಳನ್ನ ಬಿಡಿಸಿದ. What is the meaning? That is that he was been chasing the evil spirit. ಯೇಸು ಕ್ರಿಸ್ತನು ಹೇಳಿದಂತ ಪ್ರತಿಯೊಂದು ವಾಕ್ಯಗಳನ್ನು ಅವನು ಕೇಳಿದ. See the things, what and all the Lord Jesus Christ was being told, everything he followed. ಅವನು ಯೇಸು ಕ್ರಿಸ್ತನೊಂದಿಗೆ ಸೇವೆ ಕೂಡ ಮಾಡಿದ. And also he served with the Lord. ಆದರೆ ಅವನ ಅಂತ್ಯ ಏನಾಗಿತ್ತು? And how was his end of life? ಆಮೆನ್. ಅವನ ಅಂತ್ಯ ಹೇಗಾಗಿತ್ತು? ಏನಾಯಿತು? ಆಶೀರ್ವದಿಸಲ್ಪಟ್ಟ ಅವನು? Whether he was been blessed? ಆಮೆನ್. ಇಲ್ಲ, ಅವನು ಆಶೀರ್ವದಿಸಲ್ಪಟ್ಟಿಲ್ಲ. No, he was not blessed. ಅವನು ಆತ್ಮಹತ್ಯೆ ಮಾಡಿಕೊಂಡ ಎಂಬುದಾಗಿ ನೋಡ್ತೇವೆ. You can see that he was being suicide. ಅದರ ಅವನ ಅಂತ್ಯ ಆತ್ಮಹತ್ಯೆ ಆಗಿತ್ತು. See that his end of life was suicide. ವೇದದಲ್ಲಿ ನಾವು ನೋಡ್ತೇವೆ ಯೂದನು ತನ್ನ ಸ್ವಸ್ಥಳಕ್ಕೆ ಅವನು ಹೋದನು ಎಂಬುದಾಗಿ ನಾವು ನೋಡ್ತೇವೆ. We can see that Judas went into his own place. ಓದ್ಕೊಳ್ಳೋಣ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 24 ಮತ್ತು 25ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. Acts chapter 1 verses 24. 24-25. ಅವರು ಪ್ರಾರ್ಥನೆ ಮಾಡುತ್ತಾ ಎಲ್ಲರ ಹೃದಯಗಳನ್ನು ಬಲವನಾದ ಕರ್ತನೇ,
ಯೂದನು ತನ್ನ ಸ್ವಸ್ಥಳಕ್ಕೆ ಹೋಗುವುದಕ್ಕಾಗಿ ಅಪರಾಧದ ನಿಮಿತ್ತ ಈ ಸೇವೆಯಿಂದಲೂ ಅಪೊಸ್ತಲತನದಿಂದಲೂ ಬಿದ್ದು ಹೋದನು. ಈಗ ಈ ಸೇವೆಯಲ್ಲಿಯೂ ಅಪೊಸ್ತಲತನದಿಂದಲೂ ಒಬ್ಬನು ಪಾಲು ಹೊಂದುವಂತೆ ಈ ಇಬ್ಬರಲ್ಲಿ ಯಾರನ್ನು ನೀನು ಆರಿಸಿಕೊಳ್ಳುತ್ತೀಯೋ ತೋರಿಸು ಎಂದು ಹೇಳಿದರು. ಇಲ್ಲಿ ನಾವು ನೋಡುವುದಾದ್ರೆ ಅವನು ಸ್ವಸ್ಥಳಕ್ಕೆ ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಸ್ವಂತ ಸ್ಥಳಕ್ಕೆ. Here we can see he might go into his own place. ಇನ್ನೊಂದ್ಸರಿ 24ನೇ ವಾಕ್ಯ ಓದಿ ತಮಿಳಲ್ಲಿ. எல்லாருடைய இருதயங்களையும் அறிந்திருக்கிற கர்த்தாவை யூதாஸ் என்பவன் தனக்குரிய இடத்துக்கு போகும்படி. யூதாஸ் என்பவன் ತನಕ್ಕುರಿಯ இடத்திற்கு போகும்படி ಅಂದ್ರೆ ಯೂದನು ತನ್ನ ಸ್ವಸ್ಥಳಕ್ಕೆ ಹೋಗುವುದಕ್ಕಾಗಿ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. Here the Judas was being transgression fell. ಅವನು his own place. ಅವನು ಯೇಸು ಕ್ರಿಸ್ತನನ್ನ ಹೇಗೆ ನೋಡಿದ ಅಂತ ಹೇಳಿದ್ರೆ ಒಂದು ಆಟಿಕೆಯ ವಸ್ತುವಾಗಿ ಅವನು ನೋಡಿದ. How the Judas was being saw as Jesus Christ as a like an article ಏನು ಹೇಳ್ತಾರೆ ಪ್ಲೇ article. ಓಕೆ Plaything. ಓಕೆ ಅವನು ಯೇಸು ಕ್ರಿಸ್ತನನ್ನ ಆಟಿಕೆಯನ್ನಾಗಿ ಅವನು ನೋಡಿದ. See, he has been saw Jesus Christ as a plaything. ಆದ್ರೆ ಯೇಸು ಕ್ರಿಸ್ತನ ರಕ್ತವು ಅಪರಾಧವಿಲ್ಲದಂತ ಒಂದು ರಕ್ತವಾಗಿದೆ. ಯಾವ ಒಂದು ಅಪರಾಧವಿಲ್ಲದ ರಕ್ತ? We can see the Jesus Christ blood is very pure. ಅವನು ಅಪರಾಧವಿಲ್ಲದ ರಕ್ತಕ್ಕೆ ವಿರೋಧವಾಗಿ ಅವನು ಏನ್ ಮಾಡ್ದ ಅಂತ ಹೇಳಿದ್ರೆ ವ್ಯಾಪಾರವನ್ನ ಮಾಡ್ತಾ ಇದ್ದಾನೆ. See, it was like that. He was with no sin. The blood was not being corrupted, and he business. ಆಮೇನ್. ಅವನೇನ್ ಮಾಡ್ದ? ಪರಿಸಾಯರ ಹತ್ರ ಹೋಗಿ ಆ ಪರಿಸಾಯರ ದೊಡ್ಡ ಲೀಡರ್ಗಳ ಹತ್ರ ಹೋಗಿ ಏನ್ ಮಾಡ್ತಾ ಇದ್ದಾನೆ? ನಾನು ಯೇಸುವನ್ನು ಹಿಡಿದು ಕೊಡ್ತೇನೆ, ಆತನಿಗೆ ನೀವು ಎಷ್ಟು ಕ್ರಯವನ್ನು ಕೊಡ್ತೀರಿ ಎಂಬುದಾಗಿ ಹೇಳಿ ಅವರ ಹತ್ರ ವ್ಯಾಪಾರ ವಹಿವಾಟುಗಳನ್ನು ಮಾಡುವುದನ್ನು ನೋಡ್ತೇವೆ. So we can see he goes and meets the Pharisees and Sadducees, and he does a business that what the amount you are going to pay if I show Jesus Christ. ಅಲ್ಲಿ ಯೇಸು ಕ್ರಿಸ್ತನಿಗೆ ಒಂದು ಹಣವು ನಿಗದಿಪಡಿಸಲ್ಪಡುತ್ತದೆ. ಆತನ ತಲೆಗೆ 30 ಬೆಳ್ಳಿ ನಾಣ್ಯಗಳು. See, if it is there a rate has been fixed for Jesus Christ. ಇವನೇನ್ ಅಂದ್ಕೊಂಡ ಅಂತ ಹೇಳಿದ್ರೆ ಮೊದಲೆಲ್ಲ ಇವನು ನೋಡಿದಾನೆ ಯೇಸು ಕ್ರಿಸ್ತನನ್ನ ತಳ್ಳುವುದಕ್ಕೆ ಆ ಜನರು ತಳ್ಳುವುದಕ್ಕೆ ಹೋದಾಗ ಯೇಸು ಕ್ರಿಸ್ತನು ತಕ್ಷಣ ಮರೆಯಾಗಿದ್ದಾನೆ ಇವನು ನೋಡಿದಾನೆ. See, many times he has been saw Jesus Christ that when anyone's push or catch, he was being disappeared. Everything he has been seen. ಯೇಸು ಕ್ರಿಸ್ತನನ್ನ ಬೆಟ್ಟದಿಂದ ಕೆಳಗೆ ತಳ್ಳುವುದಕ್ಕೆ ಜನರು ಪ್ರಯತ್ನಿಸುವಾಗ ಯೇಸು ಕ್ರಿಸ್ತನು ಅಲ್ಲಿ ಮರೆಯಾದನು. ಅದನ್ನು ಕೂಡ ಇವನು ಗಮನಿಸಿದಾನೆ. See, when he was in a mountain or a hill, when he was being pushed from that hill, immediately he was being disappeared. Everything he has been saw by Judas. ಇವನು ಅಂದುಕೊಂಡ ಈಗಲೂ ಕೂಡ ಅದು ಹಾಗೆ ನಡೆಯುತ್ತೆ ಎಂಬುದಾಗಿ ಅಂದುಕೊಂಡ. The same thing will happen now also. He thought in his mind. ಆಮೇಲೆ ಅವನನ್ನ ಹಿಡಿದುಕೊಳ್ಳುವಾಗ ಆತನು ಮರೆಯಾಗಿ ಬಿಡ್ತಾನೆ ಎಂಬುದಾಗಿ ಅಂದುಕೊಂಡ. ಆದರೆ ಆತನು ಅಲ್ಲಿ ಮರೆಯಾಗಲಿಲ್ಲ. He thought that when I catch and give him, immediately he will be disappeared. So I will also be escaped. ಇವನು ಮರೆಯಾಗ್ಬಿಡ್ತಾನೆ ಅಂತ ಅಂದ್ಕೊಂಡ. He thought that he will be disappeared from that place. ಆದ್ರೆ ಇವನ ಮನಸ್ಸೆಲ್ಲ ಯಾವುದ್ರ ಮೇಲೆ ಇತ್ತು ಅಂತ ಹೇಳಿದ್ರೆ ಆ ಹಣದ ಮೇಲೆಯೇ ಇತ್ತು. See, here his mind was only upon the money. ಇವನ ಮನಸ್ಸೆಲ್ಲ ಯಾವುದ್ರ ಮೇಲೆ ಇತ್ತು? ಹಣದ ಚೀಲದ ಮೇಲೆಯೇ ಇತ್ತು. His mind only upon the money bag. ಇವನು ಯೇಸು ಕ್ರಿಸ್ತನ ದಿನಗಳಲ್ಲಿ ಅವನೊಬ್ಬ ಖಜಾಂಚಿಯಾಗಿದ್ದ. In the days of Jesus Christ, he was a treasurer. ಹಣದ ಚೀಲವನ್ನ ತೆಗೆದುಕೊಂಡು ಸುತ್ತುವವನಾಗಿದ್ದ. He was a treasurer. He was the person to keep a treasure bag with him. ಇನ್ನು ಹೇಳಬೇಕಂದ್ರೆ ಇವನು ಮೊದಲು ಕಳ್ಳನಾಗಿದ್ದ. Still, if we see his life, he is a robber. ಯಾವಾಗಲೂ ಹಣದ ಗಂಟನೆ ನೋಡ್ತಾ ಇದ್ದ. He was always keeping money bag. ನೋಡಿ, ಅವನಿಗೆ ದೇವರು ಏನ್ ಕೊಟ್ರು? ಖಜಾಂಚಿ
ಆಗಿರೋದಕ್ಕೆ ಅವನಿಗೆ ಒಂದು ಸ್ಥಾನವನ್ನು ಅಲ್ಲಿ ಕೊಟ್ಟಿದ್ರು. For that reason, he was being given a position and he was given an option of a treasurer. ಆದ್ರೆ ಇಲ್ಲಿ ಅವ ಯೇಸು ಕ್ರಿಸ್ತನ ಹಿಡಿದುಕೊಡುವಾಗ ಯೇಸು ಕ್ರಿಸ್ತನು ಮರೆಯಾಗಲಿಲ್ಲ. See, when he catch and gave Jesus Christ, that Jesus did not disappear at that place. ಯೇಸು ಕ್ರಿಸ್ತನು ತನ್ನನ್ನು ಶಿಲುಬೆಯಲ್ಲಿ ಒಪ್ಪಿಸಿಕೊಡುವುದಕ್ಕೆ ಹೋದಾಗ ಅವನು ತುಂಬಾ ವೇದನೆ ಪಟ್ಟ ಎಂಬುದಾಗಿ ನಾವು ನೋಡ್ತೇವೆ. When Jesus Christ was being nailed in the cross and he was being there in the cross, at that time Judas was being fully heartfelt for the thing happened. ಏನ್ ಮಾಡಿದವನು ತುಂಬಾ ವೇದನೆ ಪಟ್ಟು ಅವನಿಗೆ ಅವಮಾನ ಆಯಿತು. ಅವಮಾನ ಪಟ್ಟು ಅವನಲ್ಲಿದ್ದಂತ ಆ ಒಂದು ಹಣದ ಚೀಲವನ್ನ ತೆಗೆದುಕೊಂಡು ಹೋಗಿ ನನಗೆ ಈ ಹಣ ಬೇಡ ಎಂಬುದಾಗಿ ಹೇಳಿ ಅವನು ಅಲ್ಲಿ ಥ್ರೋ ಮಾಡ್ತಾನೆ. ಎಸೆದಾಗ ಅಲ್ಲಿದ್ದಂತ ಆ ಪರಿಸಾಯರು ಸದ್ದುಕಾಯರು ಹೇಳ್ತಾರೆ, ಈ ಹಣದ ಈ ಚೀಲ ಅದೀಗ ನಮಗೆ ಸಂಬಂಧಪಟ್ಟಿಲ್ಲ, ಇದು ನಿನ್ನ ಏನಿದು ನಿನ್ನ ಪಾಲು, ಇದು ನೀನೇ ತೆಗೆದುಕೋ ಎಂಬುದಾಗಿ ಹೇಳಿ ಅವನಿಗೆ ಅದು ಕೊಟ್ಬಿಡ್ತಾರೆ. See, when he saw these things, immediately he take back that treasure, the money, and he goes and throw back to Pharisee. Then immediately the people told that this money does not belong to us, the money is belong to you. You can take back this money and go out of here. ಅದೇನಂದ್ರೆ ಇದು ನಿನ್ನ ಕರ್ಮ, ನೀನು ತಗೊಂಡು ಏನ್ ಬೇಕಾದ್ರೂ ಮಾಡು. This is your fate. You can do anything. ಆದ್ರೆ ಅವನು ಹೋಗಿ ಏನ್ ಮಾಡ್ಕೊಂಡ, ನೇಣು ಹಾಕೊಂಡ ಎಂಬುದಾಗಿ ನಾವು ನೋಡ್ತೇವೆ. See, we can see that he went and hanged himself. ಗಮನಿಸಿ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿದ್ದಾನೆ. Here Jesus Christ is in the cross. ಈಗ ಆತನ ಹತ್ತಿರವಾಗಿ ಕ್ಷಮೆಯನ್ನ ಕೇಳುವುದು ಕೂಡ ಇವನಿಗೆ ಮನಸ್ಸಾಗ್ತಾ ಇಲ್ಲ. See, he was not in a position that he can go and ask the forgiveness from the Lord Jesus Christ. ಯಾಕಂದ್ರೆ ಇವನು ಅಷ್ಟಾಗಿ ಅವಮಾನವನ್ನು ಹೊಂದಿದ್ದಾನೆ. Because he has been beared so much shame. ಈಗ ಅವನಿಗೆ ಅದು ಮನಸ್ಸಿಲ್ಲದೆ ಹೋಗಿ ಏನ್ ಮಾಡ್ತಾನೆ, ನೇಣು ಹಾಕಿಕೊಂಡ ಎಂಬುದಾಗಿ ನೋಡ್ತೇವೆ. With the shame he went and hanged himself. ಈಗ ನೋಡಿ, ಅವನು ಆ ಒಂದು ಮರದಲ್ಲಿ ನೇಣು ಹಾಕಿಕೊಂಡು ಸಾಯುವಾಗ ಅವನು ಹೇಗಿದೆ ಗೊತ್ತಾ, ಅವನ ಶರೀರ ಬಂದು ಬೊಜ್ಜು ಶರೀರ, ತುಂಬಾ ದಪ್ಪ ಇದ್ದ, ಅವನಿಗೆ ತೂಕ ಜಾಸ್ತಿ ಆಗಿತ್ತು. ಆದ್ರಿಂದ ಅವನು ನೇಣು ಹಾಕೊಂಡಾಗ ಏನಾಯ್ತಂದ್ರೆ ಹಗ್ಗ ತುಂಡಾಗಿ ಕೆಳಗೆ ಬಿದ್ದು ಕತ್ತು ಮುರಿದು ಹೊಟ್ಟೆ ಕರಳುಗಳೆಲ್ಲ ಹೊರಗೆ ಬಂದು ಸತ್ತ ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಡುತ್ತದೆ. So we can see in the scripture that the Judas Iscariot was quite hefty man, and he was being when he was being hanged in the tree, the rope was being cut in two pieces, and he was fell down and he broke his neck, and also his stomach was being busted, and all the intestine, everything came out. In that bad situation, he died. ಗಮನಿಸಿ, 1ನೇ ಅಧ್ಯಾಯ 18ನೇ ವಾಕ್ಯವನ್ನು ಅಪೊಸ್ತಲರ ಕೃತ್ಯ 1:18 ಓದ್ಕೊಳ್ಳೋಣ. ಈ ಮನುಷ್ಯನು ತನ್ನ ದ್ರೋಹದ ಫಲದಿಂದ ಹೊಲವನ್ನು ಕೊಂಡುಕೊಂಡನು ಮತ್ತು ತಲೆ ಕೆಳಗಾಗಿ ಬಿದ್ದು ಅವನ ಹೊಟ್ಟೆ ಒಡೆದು ಕರುಳುಗಳೆಲ್ಲ ಹೊರಬಿದ್ದವು. Acts chapter 1 verses 18, we can see, now this man purchased a field with the reward of iniquity, and falling headlong, and he burst asunder in the midst, and all his bowels gushed out. ನೇಣು ಹಾಕೊಂಡಿದ್ದು ಮಾತ್ರವೇ ಅಲ್ಲ, it is not only he has been hanged himself, ನೇಣು ಹಾಕೊಂಡು ಅವನಲ್ಲಿ ಒದ್ದಾಡುತ್ತಾ ಹಗ್ಗ ಕಟ್ಟಾಗಿ ಕೆಳಗಡೆ ಬಿದ್ದು ಕುತ್ತಿಗೆ ಮುರಿಯಲ್ಪಟ್ಟು ಆ ಹೊಟ್ಟೆ ಕೂಡ ಬಸ್ಟ್ ಆಗಿ ಹೊಟ್ಟೆಯ ಕರಳುಗಳೆಲ್ಲ ಹೊರಗಡೆ ಬಂದು ಸತ್ತ. ಎಷ್ಟೊಂದು ಘೋರವಾದಂತಹ ಮರಣ. See, you can see how horrible death he has been had in this situation, that the neck was been broken and the stomach was been
burst and all the body intestine everything was being came out and he died at that place. ಆಗಲೇ ನಾವು ಓದಿದಂತ ವಾಕ್ಯದ ಪ್ರಕಾರವಾಗಿ ಅವನು ತನ್ನ ಸ್ವಸ್ಥಳಕ್ಕೆ ಹೋದ. According to the word which we have read, he went to his own place. ಸೌಲನು ಸಮುವೇಲನ ಬಳಿಗೆ ಹೋದ. See, Saul went to Samuel's place. ನಾಳೆ ನೀನು ನಿನ್ನ ಕುಮಾರರು ನನ್ನೊಂದಿಗೆ ಇರುವಿರಿ. Tomorrow you and your sons will be with me. ಅದರ್ಥ ಏನು? ನಿನ್ನ ಆತ್ಮ ನಷ್ಟ ಆಗುವುದಿಲ್ಲ. What is the meaning? It is that your soul does not go in vain. ಆದ್ರೆ ಅವನ ರಾಜ್ಯಭಾರ ನಷ್ಟ ಆಯಿತು, ಆದ್ರೆ ಅವನ ಆತ್ಮವನ್ನ ಅವನು ಕಳೆದುಕೊಳ್ಳಲಿಲ್ಲ. See, though his kingdom was been lost, but he did not lost his soul. ಅದೇ ಆದರಣೆಯ ಮಾತಾಗಿದೆ. That is the compassion word by Samuel. ಆದ್ರೆ ಯೂದನಿಗೆ ಅದು ಆ ಒಂದು ಆದರಣೆ ಇಲ್ಲ. See, same way the compassion word was not there for Judas. ಅವನು ತನ್ನ ಸ್ಥಳವಾದಂತ ಪಾತಾಳದಿಂದ ಬಂದ, ಅವನು ತಿರುಗಿ ಪಾತಾಳಕ್ಕೆ ಹೋದ. He came from his own place, that is hell. Again he went to his own place, hell. ಅವನ ಸ್ವಸ್ಥಳ ಯಾವುದು? ಸ್ವಂತ ಸ್ಥಳ ಯಾವುದು? Which was his own place? ಅದು ಪಾತಾಳವಾಗಿದೆ. That is the hell. ಅವನು ಪಾತಾಳದಿಂದ ಬಂದ, ಅವನು ಸ್ವಂತ ಸ್ಥಳಕ್ಕೆ ಅವನು ಹೋಗ್ಬಿಟ್ಟ. He came from the hell, again he went to his own hell. ಕಾರಣ ಅಪರಾಧವಿಲ್ಲದಂತ ಆ ಕ್ರಿಸ್ತನ ರಕ್ತದೊಂದಿಗೆ ಅವನು ಆಟ ಆಡಿದ. Because the reason was he was against the pure blood. Hallelujah. ಈ ದಿನದಲ್ಲಿ ಕೂಡ ಅನೇಕ ಜನರು ಈ ಮೆಸೇಜ್ ನಲ್ಲಿ ಇದ್ದುಕೊಂಡು ಅನೇಕರು ಈ ಮೆಸೇಜ್ ನೊಂದಿಗೆ ಅವರು ಆಟ ಆಡುವುದನ್ನು ನೋಡ್ತೇವೆ. Today also the same things happening. Though they are into this message, they are playing with this message. ಅವರು ಅಂದ್ಕೊಂಡಿದ್ದಾರೆ ದೇವರು ನನ್ನನ್ನು ಕ್ಷಮಿಸ್ತಾನೆ ಎಂಬುದಾಗಿ ಅಂದ್ಕೊಂಡಿದ್ದಾರೆ. So they are thinking that the Lord will forgive them. ದೇವರು ನನ್ನನ್ನು ಕ್ಷಮಿಸಿಬಿಡ್ತಾನೆ, ನನ್ನ ಪಾಪಗಳೆಲ್ಲವೂ ಕೂಡ ಮರೆಯಾಗುವಂತ ಒಂದು ಸಮುದ್ರದ ತಳದಲ್ಲಿ ಇಡಲ್ಪಟ್ಟಿದೆ ಎಂಬುದಾಗಿ ಅಂದುಕೊಂಡಿದ್ದಾರೆ. Many people will think that though my sins are being kept under the sea, and that will that too the unremembering sea. ಜ್ಞಾಪಕವಿಲ್ಲದಂತ ಕಡಲಿನಲ್ಲಿ ನನ್ನ ಪಾಪಗಳೆಲ್ಲವನ್ನ ದೇವರು ಹಾಕಿ ಬಿಟ್ಟಿದ್ದಾನೆ. The sins are being put in the unremembering sea. ಹೌದು, ನಮ್ಮ ಪಾಪಗಳೆಲ್ಲವನ್ನು ಕೂಡ ದೇವರು ಏನ್ ಮಾಡಿದ್ದಾರೆ? ಸಮುದ್ರದ ಆಳದಲ್ಲಿ, ಅಂದ್ರೆ ಮರದಿ ಎನ್ನದ ಅವನ ಕಡಲಿಲ್ಲ, ಅಂದ್ರೆ ಜ್ಞಾಪಕ ಇಲ್ಲದೆ ಇರುವಂತ ಆ ಒಂದು ಸಮುದ್ರದ ಆಳದಲ್ಲಿ ಅದನ್ನ ಹಾಕಿದ್ದಾರೆ. Yes, it is like that. Our sins has been thrown into the forgettable sea. ಹಾಗಂತ ಹೇಳಿ ನಾವು ಪದೇ ಪದೇ ಪಾಪ ಮಾಡ್ಬೇಕಾ? If it is like so, can we do the sins which we are doing again and again? ಪದೇ ಪದೇ ತಪ್ಪುಗಳನ್ನ ಮಾಡ್ತಾ ಇರಬೇಕಾ? Whether we have to do the sin again and again? ಅದಕ್ಕಾಗಿ ದೇವರು ನಮಗೆ ಆ ವಾಕ್ಯವನ್ನು ಹೇಳಿದಾಗ, for that reason whether the Lord has given this word, ಸಂದೇಶದೊಂದಿಗೆ ನಾವು ಆಟವನ್ನು ಆಡಬಾರದು. do not play with the message. ದೇವರೊಂದಿಗೆ ನಾವು ಆಟವನ್ನು ಆಡಬಾರದು. Don't play with the Lord. ಯೂದ ಆಟ ಆಡಿದ, Judas played the play. ಆದ್ರೆ ಅವನು ನೇಣು ಹಾಕಿಕೊಂಡು ಕೆಳಗೆ ಬಿದ್ದು ಕತ್ತು ಮುರಿದು ಕರಡುಗಳೆಲ್ಲ ಹೊರಗೆ ಬಂದು ಸತ್ತು ಹೋದ. He was being hanged himself, and he broke his neck, and also his belly was being burst, and whole intestine everything is came out, and he left his world. ಅವನ ಸ್ಥಳವಾದಂತ ಪಾತಾಳಕ್ಕೆ ಅವನು ಹೋಗ್ಬಿಟ್ಟ. And also he went to his own place, that is hell. ನಮಗಿಷ್ಟ ಬಂದಂತೆ ಜೀವಿಸುವುದು, ದೇವರ ವಾಕ್ಯದೊಂದಿಗೆ ಆಟವಾಡುವುದು, ತಮಗೆ ಸಾಧಕವಾದ ವಾಕ್ಯವನ್ನ ತೆಗೆದುಕೊಳ್ಳುವುದು, ಪಾಪ ಮಾಡುವುದು, ಇದೆಲ್ಲವನ್ನ ನಾವು ಮಾಡಬಾರದು. See, we should not do like this, that we should not adjust the word, and we are taking the word as if our like doing the more sin against the Lord. ನಮಗಿಷ್ಟ ಬಂದಂತೆ ನಾವು ಜೀವಿಸಬಾರದು. We should not live in our own life. ದೇವರ ವಾಕ್ಯದೊಂದಿಗೆ ನಾವು ಆಟವಾಡಬಾರದು. We should not play with the word. ತಮಗೆ ಸಾಧಕವಾದಂತ ವಾಕ್ಯವನ್ನು ತೆಗೆದುಕೊಂಡು ಇದು ನೋಡು, ಈ ವಾಕ್ಯ ನೋಡು, ಇದು ಹೀಗೆ ಹೇಳ್ತದೆ, ಈ ವಾಕ್ಯ ನೋಡು, ಇದು ಹೀಗೆ ಹೇಳ್ತದೆ, ಈ ಸಂದೇಶ ನೋಡು, ಇದು ಹೀಗೆ ಹೇಳ್ತದೆ ಎಂಬುದಾಗಿ ಹೇಳಿ ತಮಗೆ ಬೇಕಾದದ್ದನ್ನು ಮಾತ್ರ ತೆಗೆದುಕೊಳ್ಳಬಾರದು. We should not take some words that which is very supporting to your life, that this word is telling like this word is telling like this.
you should not do like that. ಆಮೆನ್. ಅದಕ್ಕೆ ಕೆಳಗಡೆ ಇರುವಂತ ವಾಕ್ಯವನ್ನು ಕೂಡ ನಾವೇನ್ ಮಾಡ್ಬೇಕು, ಓದ್ಬೇಕು. Also, we should see the below words which you are which you are reading. ಆಮೆನ್. ನೋಡ್ಬೇಕು, ವಾಕ್ಯವನ್ನ ನಾವು ಗ್ರಹಿಸಬೇಕು, ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸಬೇಕು. So we have to accept the Lord, accept the word, and also we have to live according to the word. ಈ ರೀತಿಯಾಗಿ ತಪ್ಪುಗಳನ್ನ ಪಾಪಗಳನ್ನ ಮಾಡುವವರಿಗೆ ಇನ್ನೊಂದು ಬಲಿ ಇಲ್ಲ. See, if this kind of sins which they are doing, there is no sacrifice for this sin. ಇನ್ನೊಂದು ವಿಷಯ ಹೇಳ್ತಾನೆ, ಎಂಡ್ ಟೈಮ್ ಮೆಸೇಜ್ ಬಿಲಿವರ್ ಅಂತ ಹೇಳಿದ್ರೆ ಏನು, ವಾಕ್ಯವನ್ನ ಕೈಕೊಂಡು ನಡೆಯುವವರು ಎಂಬುದಾಗಿ ಹೇಳಿ ಇನ್ನೊಂದು ಅರ್ಥ. See, what is the meaning of end time message believers? That is the people who are walking with the word. ಆಮೇಲೆ ನಮ್ಮಲ್ಲಿ ಕೆಲವರು ಕೇಳ್ತಾರೆ, ನೀವೇನ್ ಬೈಬಲ್ ಬಿಲಿವರಾ ಎಂಬುದಾಗಿ ಕೇಳ್ತಾರೆ. Many people ask that whether you are all Bible believers. ನಾವು ಹೇಳ್ತೇವೆ, ಹೆಮ್ಮೆಯಿಂದ ಹೇಳ್ತೀವಿ, ಎಸ್ ನಾವು ಬೈಬಲ್ ಬಿಲಿವರ್ ಆಗಿದ್ದೇವೆ. Yes, we say that we are the Bible believers. ಆಮೇಲೆ ನಮಗೆ ನಾಚಿಕೆ ಇಲ್ಲ, ಯಾಕಂತ ಹೇಳಿದ್ರೆ ನಾವು ವಾಕ್ಯವನ್ನ ಕೈಕೊಂಡು ನಡೆಯುತ್ತೇವೆ. See, we don't have any shame because we are walking according to the word. ಯಾಕೆ ನಾಚಿಕೆ ಪಡಬೇಕು? Why we have to get shame? ಆಮೇಲೆ ಒಂದೊಂದು ಸಾರಿ ಕೆಲವರು ಕೇಳ್ತಾರೆ, ನೀವು ಓನ್ಲಿ ಜೀಸಸ್ ಎಂಬುದಾಗಿ ಹೇಳ್ತಾರೆ. Sometimes people will tell that we are only Jesus. ನಾವು ಕೇಳ್ತೇವೆ, ನಿನಗೆ ಎಷ್ಟು ಯೇಸು ಎಂಬುದಾಗಿ ಹೇಳಿ. We will ask how many Jesus you have. ಹಲ್ಲೆಲೂಯಾ. ಅವರಿಗೆ ಎಷ್ಟು ಯೇಸು? ಒಂದ, ಎರಡ, ಮೂರ? ನಮಗೆ ಒಬ್ಬನೇ ಯೇಸು. We have only one Jesus. ಆದ್ರೆ ಅವರಿಗೆ ನಾನು ಹೇಳ್ತೇನೆ, ಓನ್ಲಿ ಜೀಸಸ್ ತತ್ವಗಳು ನಾವು ಅನುಸರಿಸೋದಿಲ್ಲ. See, we will tell that we won't follow the Jesus denominations, ತತ್ವಗಳು, ಕೊள்ಗೆಗಳು, the theory. ಆಮೇಲೆ ಅವರ ಥಿಯರಿಗಳನ್ನು, ಅವರ ತತ್ವಗಳನ್ನು ನಾವು ಅನುಸರಿಸೋದಿಲ್ಲ. See, we won't follow the theory of the only Jesus. ನಾವು ದೈವತ್ವವನ್ನು ನಂಬುತ್ತೇವೆ. See, we believe Trinity. ದೈವತ್ವವನ್ನು ನಂಬುತ್ತೇವೆ. We believe Godhead. ಆಮೇಲೆ ದೈವತ್ವದಲ್ಲಿ ಆತನು ಒಬ್ಬನೇ ಆಗಿದ್ದಾನೆ. See, in Godhead He is one. ಆತನೇ ತಂದೆ, ಮಗ, ಪವಿತ್ರಾತ್ಮನಾಗಿದ್ದಾನೆ. He is Father, Son, Holy Spirit. ಆತನೇ ಅಲ್ಫಾ ಒಮೆಗಾವಾಗಿದ್ದಾನೆ. He is Alpha, Omega. ಆತನೇ ಮೊದಲನೆಯವನು, ಕಡೆಯವನಾಗಿದ್ದಾನೆ. He is first and the last. ಇದೇ ದೈವತ್ವವಾಗಿದೆ. This is Godhead. ಯಾಕಂದ್ರೆ ಅನೇಕರು ಅನೇಕ ವಿಧವಾಗಿ ಕೇಳ್ತಾರೆ. See, many people will ask in different way. ನೀವು ಬೈಬಲ್ ಬಿಲಿವರ್ ಅಂತ ಕೇಳಿದಾಗ, ಎಸ್ ನಾವು ಬೈಬಲ್ ಬಿಲಿವರೇ. If they ask about us that are we Bible believers? Yes, we are the Bible believers. ಅವ್ರು ಕೇಳ್ತಾರೆ, ನೀವು ಎಲ್ಲ ವಾಕ್ಯವನ್ನ ಕೈಕೊಂಡು ನಡೀತೀರಾ? So they ask that every word you will follow. ಎಸ್, ನಾವು ದೇವರು ನಮಗೆ ಹೇಳಿದಂತದಲ್ಲಿ ನಾವು ತಿಳಿದಂತವುಗಳನ್ನ ನಾವು ಖಂಡಿತವಾಗಿ ಕೈಕೊಂಡು ನಡೀತೇವೆ. See, whatever the Lord has told for us, in that whichever be to us, that we will follow. ನಮ್ಗೆ ಯಾವ ನಾಚಿಕೆ ಇಲ್ಲ. See, we don't have any shame. ಯಾಕಂದ್ರೆ ನಾವು ನಿಜವಾದ ಬೈಬಲ್ ಬಿಲಿವರ್ ಆಗಿದ್ದೇವೆ. Because we are the real Bible believers. ಆಮೆನ್. ಯಾಕೆ ನಾಚಿಕೆ ಪಡಬೇಕು? ನಾವು ಲೋಕಕ್ಕಾಗಿ ಇಲ್ಲ, ನಾವು ಕರ್ತನಿಗಾಗಿರೋದು. See, why we have to shy? Because we are not for this world, we are for the Lord. ಸೌಲನು ಕೂಡ ಅವನು ತನ್ನ ಕತ್ತಿಯ ಮೇಲೆ ಬಿದ್ದು ಸಾಯುವುದಕ್ಕೆ ಪ್ರಯತ್ನಿಸಿದ, ಆದರೂ ಅವನ ಆತ್ಮ ರಕ್ಷಿಸಲ್ಪಟ್ಟಿತು. See, if you see Saul's life, end life, he kept the knife and he fallen upon that knife. Still, his soul was being saved. ಸೌಲನಿಗೆ ಸಮುವೇಲನ ಪ್ರವಾದನೆಯಲ್ಲಿ ಒಂದು ಸಣ್ಣ ಆದರಣೆಯ ಮಾತು ಸಿಕ್ಕಿತು. See, from the prophecy of Samuel, Saul had a compassion word by Saul. ಆದ್ರೆ ಇಸ್ಕರಿಯೋತ್ ಯೂದನ ಕುರಿತಾಗಿ ನೋಡುವುದಾದ್ರೆ, ಅವನು ಹುಟ್ಟದೇ ಇದ್ದರೆ ಒಳ್ಳೆಯದಾಗಿತ್ತು ಎಂಬುದಾಗಿ ಹೇಳಿ ನಾವು ನೋಡ್ತೇವೆ. See, if you see Judas Iscariot life, if it is better that if he would have not born in this world, ಅವನಿಗೆ ಅಯ್ಯೋ, for him woe. ಅವನಿಗೆ ಯಾವ ಆದರಣೆಯೂ ಇಲ್ಲ. There is no compassion speech. ಅವನು ಕೆಡುಕನ ಮಗನು ಎಂದು ಅವನು ಕರೆಸಿಕೊಳ್ಳಲ್ಪಟ್ಟ. He is a wicked man. ಇಲ್ಲಿ ಸೌಲನ ದೃಶ್ಯದಲ್ಲಿ ಅದೊಂದು ಯುದ್ಧ ಭೂಮಿ ಆಗಿದೆ. In the vision of Saul, it was a battlefield. ಸಮುವೇಲನು ಬಂದು ಹೇಳಿದಾಗ ಅವ್ರು ಏನಾದ ಅಂತ ಹೇಳಿದ್ರೆ, ಅವನ ಮಾತುಗಳನ್ನ ಕೇಳಿ ಅವನಲ್ಲೇ ಕುಸಿದು ಬೀಳ್ತಾನೆ ಸೌಲ.
See, when Saul met Samuel and listened to his word, immediately he was being collapsed at that place. ಅವನು ಅನ್ನಪಾನಗಳನ್ನ ತೆಗೆದುಕೊಳ್ಳಲಿಲ್ಲ. He did not taken any food ಆ or water. ಕಣಿ ಹೇಳುವವಳಿಗೆ ಸೌಲನ ಮೇಲೆ ಸ್ವಲ್ಪ ಕರುಣೆ ಬಂತು. See that wizard, that soothsayer, she had some careness. ಕೆಲಸಗಾರ ಬಂದು ಹೇಳ್ತಾನೆ, ಸ್ವಲ್ಪ ಊಟ ಮಾಡು ಎಂಬುದಾಗಿ ಹೇಳ್ತಾನೆ ಸೌಲನ ಹತ್ರ. ನಾನು ಊಟ ಮಾಡಲ್ಲ. The servant comes and tells the Saul that please have some food. Immediately tells no, I won't have. ಆಗ ಹೇಳ್ತಾನೆ, ನೀನು ತಿನ್ನದೆ ಹೋದ್ರೆ ನೀನು ಮನೆಗಾದ್ರೂ ನಡ್ಕೊಂಡು ಹೋಗ್ಬೇಕಲ್ಲ, ಹೇಗಾಗುತ್ತೆ, ಹೇಗೆ ನಡ್ಕೊಂಡು ಹೋಗ್ತೀಯಾ? See, if you do not eat anything, you need to go. How you can go to your house? ಕಣಿ ಹೇಳುವಳು ಏನ್ ಮಾಡ್ತಾಳೆ, ಅವನ ಮೇಲೆ ಕನಿಕರ ಪಟ್ಟು, ಸೌಲನೇ ನೀನು ಸ್ವಲ್ಪ ಆಹಾರವನ್ನು ತೆಗೆದುಕೋ ಅಂತ ಹೇಳಿ ಒಳ್ಳೆ ಕೊಬ್ಬಿದ ಕರುವನ್ನ ಕಡಿದು ಹುಳಿ ಇಲ್ಲದಂತ ರೊಟ್ಟಿಯನ್ನ ಮಾಡಿ ಅವನಿಗೆ ಭೋಜನವನ್ನ ಕೊಡ್ತಾಳೆ ಎಂಬುದಾಗಿ ನೋಡ್ತೇವೆ. See, we can see Saul was being given a nice food, nice unleavened bread, and also a nice lamb has been cut and he was being given as a food for him. ನಾಳೆ ಯುದ್ಧಕ್ಕೆ ಹೋಗಬೇಕಾಗಿದೆ. Because you need to go tomorrow for the in a battlefield, in a war. ಈಗ ರಾತ್ರಿಯಲ್ಲಿ ಅವನಿಗೆ ನಿದ್ರೆ ಇಲ್ಲ. There is no sleep for you in this night. ಅವನ ಹೃದಯ ಭಯ ಪಡ್ತಾ ಇದೆ. And you are being in the fear. ಈಗ ಅವನ ತಲೆಯಲ್ಲಿ ದೊಡ್ಡ ಯುದ್ಧ ನಡೀತಾ ಇದೆ. In his mind there is a big fight. ಯುದ್ಧ ರಂಗಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಮೊದಲ ಯುದ್ಧ ಇವನು ಎಲ್ಲಿ ನಡೀತಾ ಇದೆ? ಅವನ ಮನಸ್ಸಿನಲ್ಲಿ, ಅವನ ಚಿಂತೆಯಲ್ಲಿ ನಡೆದಿದೆ. See, before going to a fight, a battlefield, the first battle is happening in his own mind. ಆದ್ದರಿಂದ ಅವನಿಗೆ ನಿದ್ದೆ ಬರಲಿಲ್ಲ. That's the reason he did not have a sleep. ಈಗ ಯುದ್ಧಕ್ಕೆ ಕೂಡ ಹೋಗಬೇಕಾಗಿದೆ. Now he has to go to the battle. ಗಿಲ್ಬೋಯ ಗುಡ್ಡದಲ್ಲಿ ಹೋಗಿ ಯುದ್ಧವನ್ನ ಮಾಡಬೇಕು ಫಿಲಿಸ್ಟಿಯರೊಂದಿಗೆ. He has to go to Gilboa place. He has to fight against the Palestinians. ಇದುವರೆಗೂ ನಡೆದದಕ್ಕಿಂತ ದೊಡ್ಡ ಯುದ್ಧ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ, ಎಲ್ಲಿ ನಡೆಯುತ್ತೆ? ಸಿಂಧೆಯಲ್ಲಿ ನಡೆಯುತ್ತದೆ. ಇದುವರೆಗೂ ನಡೆಯುವುದಕ್ಕಿಂತ ದೊಡ್ಡ ಯುದ್ಧ ಮನಸ್ಸಿನಲ್ಲಿ ನಡೆಯುತ್ತೆ. So the biggest battle in his life ever was been happened in his mind. ಮನಸ್ಸಿನಲ್ಲಿ ನೀವು ಗೆಲ್ಲಬೇಕು ಮೊದಲು. First he has to win in the mind. ಮನಸ್ಸಿನಲ್ಲಿ ಗೆದ್ರೆ ಅಲ್ಲಿ ಹೋಗಿ ಗೆಲ್ಲಬಹುದು. See, if you win in mind, automatically you will win the battle at that place. ಮನಸ್ಸಿನಲ್ಲೇ ಗೆಲ್ಲಿಲ್ಲ ಅಂತ ಹೇಳಿದ್ರೆ ನೀವು ಎಲ್ಲೋದ್ರೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. If we do not win in our mind, we will not be able to win anywhere. ಈಗ ಅವನು ಮನಸ್ಸಿನಲ್ಲಿ ದೇವರ ಸರ್ವಾಯುಧಗಳನ್ನ ಧರಿಸಿಕೊಳ್ಳಲಿಲ್ಲ. See, in his mind he did not ಸರ್ವಾಯುಧ ಆಯುಧಗಳು ಏನಿರ್ತಾರೆ, he did not have any weapons. Armor of God. He did not owe any armor of God. ನಾವೆಲ್ಲರೂ ಯುದ್ಧ ರಂಗದಲ್ಲಿದ್ದೇವೆ. See, we are all in the battlefield. ಆಮೆನ್. ನೀವು ಯುದ್ಧದಲ್ಲಿ ಇದ್ದೀರಾ ಇವಾಗ? Whether you all were in the battlefield, ನಿಮ್ಮ ಜೀವಿತದಲ್ಲಿ, ನಿಮ್ಮ ಮನೆಯಲ್ಲಿ, ಎಲ್ಲ ಕಡೆಯೂ ನೀವು ಯುದ್ಧದಲ್ಲೇ ಇದ್ದೀರಿ. see, in your life, in your family, everywhere you are into this battle. ನಿಮ್ಮ ಆತ್ಮಿಕ ಜೀವಿತದಲ್ಲಿ ಕೂಡ ನೀವು ಯುದ್ಧದಲ್ಲೇ ಇದ್ದೀರಿ. In your spiritual life also you are in this battle. ಅನೇಕ ಸಾರಿ ನಾನು ಚರ್ಚ್ಗೆ ಹೋಗ್ಬೇಕಾ ಬೇಡವಾ? See, many times in your mind that whether I need to go to church or not. ಇವತ್ತು ಒಬ್ಬ ಸಹೋದರನಿಗೆ ಫೋನ್ ಮಾಡಿದಾಗ ಆ ಸಹೋದರ ಸ್ವಲ್ಪ ಕೆಲಸ ಇದೆ, ನಾನು ನೆಕ್ಸ್ಟ್ ವೀಕ್ ಬರ್ತೇನೆ ಅಂತ ಹೇಳಿದ್ರು. Today brother was called a believer. He told that in this week I have some work. ಯುದ್ಧ ರಂಗದಲ್ಲಿದ್ದೇವೆ. We are into the battlefield. ದೇವರ ಕೆಲಸನ, The Lord or work. ದೇವರ ಲೋಕನ, By the Lord or world. ಯಾವುದನ್ನ ಆಯ್ಕೆ ಮಾಡ್ತೀವಿ? So we need to choose one thing. ಹಲ್ಲೆಲೂಯಾ. ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಲೇಬೇಕಾಗಿದೆ. See, we have to choose one thing. ಹಾಗಾದ್ರೆ ಇದನ್ನ ನಾವು ಯುದ್ಧ ರಂಗದಲ್ಲಿದ್ದೇವೆ, ನಾವು ಸರ್ವಾಯುಧಗಳನ್ನು ನಾವು ಧರಿಸಬೇಕು. See, we are in the battlefield. We have to wear this armor.
ಎಫೆಸ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಸತ್ಯವೇದ ತಿರುಗಿಸೋಣ. ಅದರಲ್ಲಿ 10ರಿಂದ ಓದ್ಕೊಳ್ಳೋಣ. 11ನೇ ವಾಕ್ಯ. Finally, my brethren, be strong in the Lord and power of His might. ಯಾವುದೋ 2-3 ಆಯುಧಗಳನ್ನು ಧರಿಸಿಕೊಂಡ್ರೆ ಸಾಲೋದಿಲ್ಲ. Not that we should wear one or two armor of God. ದೇವರ ಸರ್ವಾಯುಧಗಳನ್ನ, ಸರ್ವಾಯುಧ ಅಂದ್ರೆ ಎಲ್ಲ ಆಯುಧಗಳನ್ನ ತೆಗೆದುಕೊಂಡ್ರೆ ಸೈತಾನನನ್ನ ನಾವು ಜಯಿಸಬಹುದು. If we put on the whole armor of God, then only we can stand against the wills of the devil. 13ನೇ ವಾಕ್ಯದಿಂದ ಓದ್ಕೊಳ್ಳೋಣ. ಆದ್ದರಿಂದ ಕೆಟ್ಟ ದಿನದಲ್ಲಿ ನೀವು ಅವುಗಳನ್ನು ಎದುರಿಸಿ ಮಾಡಬೇಕಾದದೆಲ್ಲವನ್ನು ಮಾಡಿ ನಿಲ್ಲಲು ಶಕ್ತರಾಗುವಂತೆ ದೇವರ ಸರ್ವಾಯುಧವನ್ನು ನಿಮಗಾಗಿ ತೆಗೆದುಕೊಳ್ಳಿರಿ. ಮೊದಲಾಗಿ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ಎದೆಕವಚವನ್ನು ಧರಿಸಿಕೊಳ್ಳಿರಿ ಮತ್ತು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆಳಗಳನ್ನು ಮೆಟ್ಟಿಕೊಂಡು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಆತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನ ಹಿಡಿಯಿರಿ. 17ನೇ ವಾಕ್ಯ ತನಕ 13ರಿಂದ. ಕೆಟ್ಟ ದಿನದಲ್ಲಿ ನೀವು ಅವುಗಳನ್ನು ಎದುರಿಸಿ ಮಾಡಬೇಕಾದದೆಲ್ಲವನ್ನ ಮಾಡಿ ನಿಲ್ಲಲು ಶಕ್ತರಾಗುವಂತೆ ದೇವರ ಸರ್ವಾಯುಧವನ್ನ ಧರಿಸಿಕೊಳ್ಳಿರಿ. To withstand in the evil day, you should wear the whole armor of God. ಇಲ್ಲಿ ಇನ್ನೊಂದು ಮುಖ್ಯವಾದಂತ ಆಯುಧದ ಬಗ್ಗೆ ಬರೆಯಲ್ಪಟ್ಟಿದೆ. There is one more weapon. It's been written over here. 18ನೇ ವಾಕ್ಯದಲ್ಲಿ In 18th verse, ನೀವು ಆತ್ಮ ಪ್ರೇರಿತರಾಗಿ ಎಲ್ಲಾ ಸಮಯದಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ಪ್ರಾರ್ಥಿಸಿರಿ. ಇದರಲ್ಲಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿ. Here it is been telling, praying always with all prayer and supplications in the Spirit, and watching thereunto with all perseverance and supplications of all saints. ಹಾಗಾದ್ರೆ ಮೊದಲನೇ ಆ ಒಂದು ಸರ್ವಾಯುಧ ಯಾವುದು? ಪ್ರಾರ್ಥನೆ. What is the first battle? That is prayer. 17ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಕಾಣಲ್ಪಡುವಂತದ್ದು ದೇವರ ವಾಕ್ಯ. In 17th verse we can see the word of God. ಅದಕ್ಕಿಂತ ಮೇಲೆ ಇರುವಂತದ್ದು ನಂಬಿಕೆ. Above that it is there a sheet of faith. ಹಾಗೆ ಸುವಾರ್ತೆ, ನೀತಿ, ಸತ್ಯ, ರಕ್ಷಣೆ ಇವೆಲ್ಲವನ್ನ ನಾವು ಏನ್ ಮಾಡಬೇಕು? ಧರಿಸಿಕೊಳ್ಬೇಕು. And also you should wear the breastplate of righteousness. ಯಾಕಂದ್ರೆ ಇದು ಯುದ್ಧ ರಂಗವಾಗಿದೆ. Because this is a battlefield. ನಾವು ಪ್ರಾರ್ಥನೆ ಮಾಡದೆ ಹೋದ್ರೆ ಯುದ್ಧದಲ್ಲಿ ನಾವು ಸೋತು ಹೋಗ್ತೇವೆ. See, if we do not pray, we will fail in the battle. ನಾವು ವಾಕ್ಯಗಳನ್ನ ಓದದೆ ಹೋದ್ರೆ ನಾವು ಯುದ್ಧದಲ್ಲಿ ಸೋತು ಹೋಗ್ತೇವೆ. See, if we do not read the word, we will fail in the battle. ನಾವು ದೇವರ ಸರ್ವಾಯುಧಗಳನ್ನ ನಾವು ಧರಿಸಿಕೊಂಡು ಸೈತಾನನನ್ನ ನಾವು ಜಯಿಸಬೇಕು. See, we should wear the whole armor of God and we should win against the devil. ಮೊದಲು ನಮ್ಮ ಆತ್ಮ, ನಮ್ಮ ಕುಟುಂಬ, ನಂತರ ಹೊರಗಡೆ ಹೋಗಿ ಸುವಾರ್ತೆಯನ್ನ ಸಾರುವಂತದ್ದು ಇವೆಲ್ಲವೂ ನಾವು ಮಾಡಬೇಕು. Firstly, our soul. Secondly, the family. Thirdly, the outside of our family. Amen. We need to go and preach the gospel. ಮೊದಲದಾಗಿ ನಮ್ಮ ಕುಟುಂಬ, ನಮ್ಮ ಆತ್ಮ ರಕ್ಷಿಸಲ್ಪಡಬೇಕು. Firstly, our soul should be saved. ಎರಡನೇದಾಗಿ ನಮ್ಮ ಕುಟುಂಬ ರಕ್ಷಿಸಲ್ಪಡಬೇಕು. Secondly, our family has to be saved. ಹಾಗಾದ್ರೆ ನಮ್ಮ ಕುಟುಂಬ ರಕ್ಷಿಸಲ್ಪಡಬೇಕಾದ್ರೆ ನಾವೇನ್ ಮಾಡಬೇಕು? If we want to save our family, what we have to do? ಮೊದಲನೇದಾಗಿ ನಾವು ರಕ್ಷಣೆ ಹೊಂದಬೇಕು. Firstly, we have to be saved. ವಾಕ್ಯ ಹೇಳ್ತದೆ, ನೀನು ರಕ್ಷಣೆ ಹೊಂದಿದ್ರೆ ನಿನ್ನ ಮನೆಯವರು ರಕ್ಷಣೆಯನ್ನ ಹೊಂದುತ್ತಾರೆ. The word says that if you have been saved, your family will also be saved. ನಾವು ರಕ್ಷಣೆ ಹೊಂದಿದ ನಂತರವಾಗಿ ನಾವು ಏನ್ ಮಾಡಬೇಕು? ಪ್ರಾರ್ಥನೆ, ವಾಕ್ಯಗಳನ್ನ ನಾವು ಓದಬೇಕು, ಪ್ರಾರ್ಥನೆ ಮಾಡಬೇಕು, ವಾಕ್ಯವನ್ನು ಓದಬೇಕು. See, after we have been saved, what we have to do? We have to pray, and then only we will be saved. Amen. ಹಾಗೆ And read the Bible. ಹಲ್ಲೆಲೂಯಾ. ನಮ್ಮ ಆತ್ಮ ಮೊದಲು ಎಲ್ಲ ಏನಾಗಬೇಕು? ಎತ್ತಲ್ಪಡುವಿಕೆಯಲ್ಲಿ ಹೋಗಬೇಕು. What should happen in our life that
our soul has to be taken into the rapture. ನಾವು ಎತ್ತಲ್ಪಡುವಿಕೆಯಲ್ಲಿ ಹೋಗ್ಬೇಕು. That we have to be taken into the rapture. ಕರ್ತನ ಆ ಒಂದು ಎತ್ತಲ್ಪಡುವಿಕೆ ಸಮಯ ಅದು ಹತ್ತಿರವಾಯಿತು. See, the rapture is very near, so we should be ready for the rapture. ಯಾವಾಗ ಯಾವ ಸಮಯದಲ್ಲಿ ಏನು ಗೊತ್ತಿಲ್ಲ. So we don't know what situation, what time, what second. ನಮ್ಮ ಆತ್ಮ ರಕ್ಷಿಸಲ್ಪಡಬೇಕು. Firstly, our soul should be saved. ಕೆಟ್ಟ ದಿನಗಳು ಬರ್ತದೆ. See, the bad days will come. ಸೌಲನಿಗೆ ಕೆಟ್ಟ ದಿನ ಬಂತು. See, Saul had a bad day. ಆಮೇಲೆ ನಮಗೂ ಕೂಡ ಕೆಟ್ಟ ದಿನಗಳು ಬರ್ತದೆ. So same way we will also have a bad day. ಆದ್ರೆ ನಾವು ಸರ್ವಾಯುಧಗಳನ್ನು ಧರಿಸಿಕೊಂಡವರಾಗಿರಬೇಕು. See, we should be in this manner that we should be wearing the old armor of God. ಪ್ರತಿದಿನ ಬೈಬಲ್ ಅನ್ನು ತೆಗೆದುಕೊಳ್ಳ್ರಿ, ಬೈಬಲ್ ಅನ್ನು ಓದ್ರಿ. See, every day you should read Bible. ಹಲ್ಲೆಲೂಯಾ. ಪರಿಶುದ್ಧಾತ್ಮನನ್ನ ಹೊಂದಿಕೊಂಡು ಆತ್ಮನ ಖಡ್ಗ, ಈ ವಾಕ್ಯವೇ ಖಡ್ಗವಾಗಿದೆ, ಇದನ್ನ ತೆಗೆದುಕೊಳ್ಳ್ರಿ ನಿಮ್ಮ ಕೈಗಳಲ್ಲಿ. You should receive the Holy Spirit and you should have the sword in your hand, that is the word of God. ವಾಕ್ಯವನ್ನ ಹೇಳಿ ಪ್ರಾರ್ಥನೆಯನ್ನ ಮಾಡ್ರಿ. You pray with the word and you do prayer. ಹೇಗೆ ಪ್ರೇಯರ್ ಮಾಡಬೇಕು? ವಾಕ್ಯವನ್ನ ಹೇಳಿ ಪ್ರಾರ್ಥನೆ ಮಾಡಬೇಕು. See how you have to do prayer, that is with the word you should pray. ದೇವರೇ ನಿನ್ನ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಅದೇ ರೀತಿಯಾಗಿ ನನ್ನ ಜೀವಿತದಲ್ಲಿ ಮಾಡು ಎಂಬುದಾಗಿ ಹೇಳಿ ವಾಕ್ಯವನ್ನ ಹೇಳಿ ಪ್ರಾರ್ಥನೆಯನ್ನ ಮಾಡಿ. See how you should pray that the word, your word says like this, the same way this should happen in my life, and you should pray. ಯಾವ ಕಾರಣಕ್ಕೂ ಸತ್ಯವನ್ನ ಬಿಟ್ಟು ಬಿಡಬೇಡ್ರಿ. See, in whatever situation you should not live the truth. ಸತ್ಯವನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ. You hold the truth. ಹಲ್ಲೆಲೂಯಾ. Hallelujah. ಎಲ್ಲ ಆಯುಧಗಳನ್ನು ಧರಿಸಿಕೊಂಡು ಸೈತಾನನೊಂದಿಗೆ ಯುದ್ಧ ಮಾಡಿ. See, all type of all armor you wear it and then fight against the devil. ಎಂತ ಶೋಧನೆ ಬಂದರೂ ಜಯಿಸಬಹುದು. See, whatever may be the situation, whatever the tribulation comes, we can win. ಸರ್ವಾಯುಧನೇ ಇಲ್ಲದೆ ನೀವು ಯುದ್ಧ ಮಾಡಲಿಕ್ಕೆ ಹೋದ್ರೆ ನೀವು ಗೆಲ್ಲೋದಕ್ಕೆ ಸಾಧ್ಯನಾ? Without the armor of God, if you go, can we able to fight against the devil? ನಿಮಗಿಂತ ಚೆನ್ನಾಗಿ ಸೈತಾನನಿಗೆ ವಾಕ್ಯ ಗೊತ್ತು. The more you know, you knew the word, the Satan knew the word. ಅವನನ್ನ ನೀವು ಎದುರಾಕೊಳ್ಬೇಕಂದ್ರೆ ಏನ್ ಬೇಕು? ಅವನಿಗಿಂತ ನೀವು ಬಲಶಾಲಿಯಾಗಿರ್ಬೇಕು, ಸರ್ವಾಯುಧಗಳನ್ನ ಧರಿಸಿಕೊಳ್ಬೇಕು. So if you want to go against the devil, you should be ready and you should be wearing the armor of God of the word and be ready. ಆದ್ರೆ ಜನರಿಗೆ ಗೊತ್ತಿಲ್ಲ ಈ ಲೋಕ ಸೈತಾನನ ಆಳ್ವಿಕೆಯಲ್ಲಿ ಇದೆ ಎಂಬುದಾಗಿ ಹೇಳಿ. The people doesn't know that this world is under the ruling of devil, Satan. ನಾನು ಮುಗಿಸ್ತೇನೆ. ಸ್ವಲ್ಪ ವಿಷಯಗಳನ್ನು ಹೇಳ್ತೇನೆ. ಅನೇಕ ವಿಷಯಗಳುಂಟು, ಸ್ವಲ್ಪ ವಿಷಯ ಮುಗಿಸ್ತೇನೆ. ಗಮನಿಸ್ರಿ, ನಾವು ಈಗ ಜೀವಿಸ್ತಿರುವಂತ ಸಮಯ ಮಾಹಿತಿಗಳನ್ನ ಕಲೆ ಹಾಕುವಂತ ಸಮಯ. See, in the days which we are living, that is the day of we are taking the news, information. ಏಜ್ ಆಫ್ ಇನ್ಫಾರ್ಮೇಶನ್ ಅಲ್ಲಿ ನಾವು ಜೀವಿಸ್ತಾ ಇದ್ದೇವೆ. We are living in the age of information. ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ ನಿಮ್ಮ ಕೈಗಳಲ್ಲಿ ನಿಮ್ಮ ಯಾವ್ದು ಚಿಕ್ಕ ಫೋನ್ ಇಟ್ಕೊಂಡ್ರೆ ಓಕೆ, ದೇವರಿಗೆ ಸ್ತೋತ್ರ. ದೊಡ್ಡ ಫೋನಿಗೆ ಹೋಗ್ಬೇಡಿ, ಆಂಡ್ರಾಯ್ಡ್ ಫೋನ್ಗೆ ಹೋಗ್ಬೇಕಂತ ಹೋಗ್ಬೇಡಿ. ಆದ್ರೆ ಇವತ್ತಿನ ದಿನದಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ಎಷ್ಟೆಷ್ಟು ಫೋನ್ ಇರ್ತದೆ ಗೊತ್ತಾ? 2, 3, 4 ಫೋನ್ಗಳೇ ಇರ್ತದೆ. See, nowadays in each of the family there are almost 4 to 5 mobiles. ಇವತ್ತಿನ ದಿನ ಸೈತಾನನು ಯಾವ ರೀತಿಯಾಗಿ ತಂದ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳ ಕೈಗಳಲ್ಲಿಯೂ ಕೂಡ ಏನ್ ಬೇಕೀಗ? ಮೊಬೈಲ್ ಬರುವ ಹಾಗೆ ಮಾಡಬೇಕು. ಸೈತಾನನ ಪ್ಲಾನ್ ಇದು. See, today what has happened, it is the situation that the Satan has made a situation that your children should have a mobile with them. ಅವನ ಪ್ಲಾನ್ ಏನು? ಆನ್ಲೈನ್ ಕ್ಲಾಸ್. What was his plan? It is online class. ಆನ್ಲೈನ್ ಕ್ಲಾಸ್ ಅಲ್ಲಿ ಇವಾಗ ದೇವರಿಗೆ ಸ್ತೋತ್ರವಾಗಲಿ. ಆದ್ರೆ
ಕ್ರಿಸ್ತನಲ್ಲಿರುವಂತಹ ನಾವುಗಳು ನಮ್ಮ ಮಕ್ಕಳ ಬಗ್ಗೆ ನಾವು ಕೇರ್ ತಗೊಳ್ಬೇಕಾಗಿದೆ. See, as we are Christians, we should take care about our children. ಸರಿ, ಅವರು ಆನ್ಲೈನ್ ಕ್ಲಾಸ್ ಅನ್ನ ತಗೊಳ್ತಾ ಇರ್ತಾರೆ, ಅಲ್ಲಿ ಯಾವುದೋ ಒಂದು ಆಡ್ ಬರುತ್ತೆ, ಇಲ್ಲವಾದ್ರೆ ಅವರು ಸ್ಕ್ರಾಲ್ ಮಾಡ್ತಾರೆ, ಏನಾದ್ರೂ ಒಂದು ಸಿನಿಮಾನೋ ಸೀರಿಯಲ್ ಯಾವುದೋ ಒಂದು ಬರುತ್ತದೆ, ಅದನ್ನ ನೀವು ನೋಡ್ತಾ ಇದ್ರೆ ಸೈತಾನ ಈಸಿಯಾಗಿ ಕ್ಯಾಚ್ ಮಾಡ್ಕೊಂಡ್ಬಿಡ್ತಾನೆ. See, if they are into this online class, there will be some ads or any films or any cartoons. If we go and touch to that ads, immediately Satan will catch us and he will lead into that ad. ಗೇಮ್ನ ಮೂಲಕವಾಗಿ ಸೈತಾನ ಏನ್ ಮಾಡ್ತಾನೆ, ಮೊಬೈಲ್ ಒಳಗೆ ಹೋಗುವಂತೆ ಮಾಡ್ಬಿಡ್ತಾನೆ. Through the game itself, he will make us to go into this mobile. ಗಮನಿಸ್ರಿ, ನಿನ್ನೆಲ್ಲ ಮೊನ್ನೆ ಒಂದು ನ್ಯೂಸ್ ಅನ್ನು ಕೇಳಿದೆ. ಆ ನ್ಯೂಸ್ ಅಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಬಾಂಬೆಯಲ್ಲೋ ಡೆಲ್ಲಿಯಲ್ಲೋ ಆನ್ಲೈನ್ ಕ್ಲಾಸ್ಗಾಗಿ ತಂದೆ ತಾಯಿ ಏನ್ ಮಾಡ್ತಾರೆ, ಒಂದು ಮೊಬೈಲ್ ಅನ್ನ ಕೊಡಿಸ್ತಾರೆ. See, in the news, it was being told that in one of the places in India, that parents have bought and gave a mobile for online class to a ಹಾಗೆ ಮೊಬೈಲ್ ಕೊಟ್ಟ ನಂತರವಾಗಿ ಏನಾಗುತ್ತೆ, ಆನ್ಲೈನ್ ಕ್ಲಾಸ್ ನಂತರವಾಗಿ ಅಲ್ಲಿರುವಂತಹ ಹುಡುಗರು ಇವರತ್ತೆ ಚಾಟ್ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. So after the online classes, they are been chatting with that mobile. ಹಾಗೆ ಅವನು ಹೇಳ್ತಾನೆ ಪಬ್ಜಿ ಆಡೋಣ ಎಂಬುದಾಗಿ ಹೇಳಿ ಅದರಲ್ಲಿ ಚಾಟಿಂಗ್ ಬರ್ತದೆ. So in that this one there is ಪಬ್ಜಿನ ಮತ್ತೆ ಯಾವ ಒಂದು ಗೇಮ್ ಇದೆ, ಯಾವ್ದೋ ಒಂದು ಗೇಮ್ ಹೇಳಿದ್ರು. there is a chatting that shall we play some game like PUBG. ಸರಿ, ಈಗ ಅವರು ಆಡ್ತಾ 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 ಅದು ಹಣ ಕೊಟ್ಟು ಆಡುವಂತ ಒಂದು ಆಟವಾಗಿತ್ತು. And it was the game that we have to bet the money and we have to play. ಈಗ ಅವನು ಏನ್ ಮಾಡ್ತಾನೆ, ಅವರ ತಾಯಿಯ ಅಕೌಂಟ್ ನಲ್ಲಿ ಈಗ ಹೇಗೂ ಏನಿದೆ, ಗೂಗಲ್ ಪೇ, ಫೋನ್ ಪೇ ಇವೆಲ್ಲ ಇದೆ, ಏನ್ ಮಾಡ್ತಾನೆ, ಅವನು ಡ್ರಾ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ ಅವರ ತಾಯಿಯ ಹಣದಿಂದ. So automatically what the son does, he draws money from the Google Pay with the mother's account. ಎಷ್ಟು ಅವನು ಡ್ರಾ ಮಾಡಿರ್ಬೋದು. So in which how many amount he would have been drawn. ಅವರ ತಾಯಿಯ ಅಕೌಂಟ್ ಇಂದ 10 ಲಕ್ಷ ರೂಪಾಯಿನ ಡ್ರಾ ಮಾಡಿದ್ದಾನೆ. So he has been drawn around 10 lakhs of rupees from mother's account. ನಂತರವಾಗಿ ಆ ತಂದೆ ತಾಯಿಗಳು ಯಾಕೆ ಹಿಂಗೆ ಮಾಡಿದ್ರಿ ಎಂಬುದಾಗಿ ಕೇಳಿದಾಗ ಅವನು ಒಂದು ಪೇಪರ್ ಅಲ್ಲಿ ನಾನು ಮನೆ ಬಿಟ್ಟು ಹೋಗ್ತೇನೆ ಎಂಬುದಾಗಿ ಬರೆದು ಬಿಟ್ಟು ಅವನು ಓಡಿ ಹೋಗಿ ಯಾವುದೋ ಒಂದು ಗುಡ್ಡದಲ್ಲಿ ಅವನು ಇದ್ದಾನೆ ಎಂಬುದಾಗಿ ಹೇಳಿ ನಾವು ಅದನ್ನ ನಾನು ನೋಡಿದೆ. So when it was being questioned that why are you doing like this, so immediately he wrote a letter at home that I will be leaving this house. And after that he was there in a cave. ನಂತರವಾಗಿ ಅವನನ್ನ ಕರೆದುಕೊಂಡು ಪೊಲೀಸರು ಹೋಗಿ ಅವನನ್ನ ಕರೆದುಕೊಂಡು ಅವನ ತಂದೆ ತಾಯಿಗೆ ಒಪ್ಪಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. So after that he was being saved and brought and to his parents. ಸೈತಾನನು ಯಾವ ರೀತಿಯಾಗಿ ಜನರನ್ನ ಮೋಸಗೊಳಿಸುತ್ತಾನೆ. So this is one of the way that Satan is utilizing the people. ಅನೇಕ ಸಾರಿ ನಮ್ಮ ಫೋನ್ಗಳಲ್ಲಿ ನೆಟ್ ಏನಾದರೂ ಖಾಲಿ ಆಯ್ತು ಅಂತ ಹೇಳಿದ್ರೆ ಹೇಗಿರುತ್ತೆ ಗೊತ್ತಾ? So ಇಂಟರ್ನೆಟ್ ಖಾಲಿ ಆದ್ರೆ ಹೇಗಿರುತ್ತೆ? Sometimes what happens, if our network or any internet connection has been gone, charges has been gone, immediately our situation will be like full dull ಆಗಿಬಿಡ್ತಾರೆ. The people will become fully dull. ನಾವು ಇದಕ್ಕೆ ಅಡಿಕ್ಟ್ ಆಗಬಾರದು. So we should not addict for this thing. ಇವುಗಳೆಲ್ಲ ಎಲ್ಲಿಂದ ಬಂದಿದ್ದು? From where these things have come? ಇದೆಲ್ಲ ಪಾತಾಳದಿಂದ ಬಂದಂತ ಆತ್ಮಗಳಾಗಿದೆ. So these are the spirits from the hell. ನಮಗೆ ಇನ್ಫಾರ್ಮೇಶನ್ ಬೇಕು. See, we should know the information. ಆದರೆ ಅದರ ಒಳಗೆಯೇ ನಾವು ಮುಳುಗಿ ಹೋಗಬಾರದು. But we should not be into that things. ಅದರೊಳಗೆ ನಾವೇನಾಗಬಾರ್ದು, ಮುಳುಗಿ ಹೋಗಬಾರದು. We should not be dipped into these things. ಲೋಕದವರಿಗೆ ಇದು ಏಜ್ ಆಫ್ ಇನ್ಫಾರ್ಮೇಶನ್ ಆಗಿದ್ರೆ ನಮಗೆ
For the worldly people, this is the age of information. Then what is for us? ನಮಗೇನು? ಏಜ್ ಆಫ್ ರೆವಲೇಷನ್. This is the age of revelation. ನಾವು ಏಜ್ ಆಫ್ ರೆವಲೇಷನ್ ಅಲ್ಲಿ ಜೀವಿಸ್ತಾ ಇದ್ದೇವೆ. See, we are into the age of revelation. ದೇವರು ನಮಗೆ ಅಧಿಕವಾದ ಪ್ರಕಟಣೆಯನ್ನು ಕೊಟ್ಟಿದ್ದಾನೆ. See, the Lord has given many revelations to us. ಈ ಪ್ರಕಟಣೆಯಿಂದ ನಾವು ಸೈತಾನನ ಜಯಿಸಬಹುದು. See, with the help of this revelation, we can win against this Satan. ಇನ್ಫಾರ್ಮೇಶನ್ ನಾವು ಕಲೆ ಹಾಕುತ್ತಾ ಅದು ನಮ್ಮ ಸಮಯವನ್ನು ಹಾಳು ಮಾಡ್ತದೆ. See, if we concentrating on the information, that will disturb our mind. ಬಿಸಿನೆಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲದ ಹಾಗೆ ಮಾಡಿಬಿಡ್ತದೆ. See, we won't be having any interest in our business. ಹೆಂಡತಿ ಮಕ್ಕಳ ಹತ್ರ ಕೂಡ ಮಾತನಾಡಲಿಕ್ಕೆ ಕೂಡ ಅದು ಬಿಡೋದಿಲ್ಲ. See, it makes the problem in the family. ಊಟ ಮಾಡುವಾಗಲೂ ಮೊಬೈಲ್ ಬೇಕು. You should have the phone in your when you are having lunch. ಒಂದು ನಿಮಿಷ ಸಿಕ್ಕಿದ್ರು ಕೂಡ ಅಯ್ಯೋ ನನ್ನ ಫೋನ್ ಎಲ್ಲ ಹೋಯ್ತು, ಚಾರ್ಜ್ ಖಾಲಿ ಆಯ್ತಾ. ಚಾರ್ಜ್ ಖಾಲಿ ಆಗಿದ ಮುಂಚೆನೇ ನಾವು ಏನ್ ಮಾಡ್ತೀವಿ, ಪಿನ್ ಎಲ್ಲಿದೆ ಅಂತ ಹುಡುಕ್ತೀವಿ. See, immediately the phone is been dried or battery is dried, immediately we search for the charger. ಇವುಗಳು ಕೂಡ ಪಾತಾಳದಿಂದ ಬಂದ ಆತ್ಮಗಳಾಗಿದೆ. These are also the spirits come from the hell. ಅವುಗಳ ಬಂಧನಗಳು ಬಿಚ್ಚಲ್ಪಟ್ಟಿದೆ. See, they are being chained, they are being released from the chains. ಆ ಆತ್ಮಗಳು ಜನರ ಮೇಲೆ ಇದ್ದು ಅದನ್ನು ನೋಡುತ್ತಿರುವಂತೆಯೇ ಮಾಡುತ್ತದೆ. ಸ್ಕ್ರೀನ್ಗೆ ಅಡಿಕ್ಟ್ ಆಗುವಂತೆ ಮಾಡಿಬಿಡುತ್ತದೆ. The spirits come into the people and make the people to be addicted with the gadget. ಇವಾಗ ಉದಾಹರಣೆ, ನಾವು ಊಟ ಮಾಡಬೇಕಾದ್ರೆ ನಾವು ಅದನ್ನು ರುಚಿಸಿ ತಿಂದ್ರೆ ಮಾತ್ರನೇ ಅದು ನಮ್ಮ ದೇಹದೊಳಗೆ ಹೋಗಿ ಅದು ನಮಗೆ ರಕ್ತದೊಳಗೆ ಹೋಗಿ ಏನಾಗ್ತದೆ, ನಮ್ಮ ಶರೀರವನ್ನ ಚೆನ್ನಾಗಿರುತ್ತದೆ. If we having our food, if we taste and eat the food, what happens? The food enters into our body and gives nourishment to our body. ಮೊಬೈಲ್ ಅನ್ನ ನೋಡ್ತಾ ತಿಂದ್ರೆ ನೀವು ಊಟದ ರುಚಿನ ಕಂಡುಹಿಡಿಯಕ್ಕೆ ಆಗೋದಿಲ್ಲ, ಮೊಬೈಲ್ ರುಚಿಯನ್ನು ಮಾತ್ರವೇ ನೀವು ನೋಡ್ತಾ ಇರ್ತೀರಿ. See, if we see the mobile, watching the mobile and having the food, what happens? We won't taste the food, but we'll taste the mobile. ಓಕೆ, ಗಮನಿಸ್ರಿ, ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಸೌಲನು ಅಲ್ಲಿ ಏನಾದ, ನಾನು ಮುಗಿಸೋದಕ್ಕೆ ಹೋಗ್ತಾ ಇದ್ದೇನೆ. ಸಮುವೇಲನು ಅವನಿಗೆ ಒಂದು ಆದರಣೆಯ ಮಾತನ್ನು ಹೇಳ್ತಾನೆ, ನೀನು ನಿನ್ನ ಕುಮಾರರು ನಾಳೆ ದಿನ ನನ್ನೊಂದಿಗೆ ಇರ್ತೀರಿ ಎಂಬುದಾಗಿ ಹೇಳಿ. See, here Samuel tells to Saul that today you and your sons will be with me. That type of compassion word was been given to that Saul. ಆದರೆ ಅಲ್ಲಿ ಸೌಲನ್ ಏನ್ ಮಾಡ್ಕೊಂಡ, ಅವನು ಆತ್ಮಹತ್ಯೆ ಮಾಡ್ಕೊಂಡ. See what has happened. This Saul he has been suicide. ಆದರೆ ಅದು ಆತ್ಮಹತ್ಯೆ ಅಲ್ಲ. But it was not a suicide. ಆದ್ರೆ ವಾಕ್ಯ ಹೇಳ್ತದೆ ಏನಂತ ಹೇಳಿ, ಅವನು ಆ ಕತ್ತಿಯ ಮೇಲೆ ಬಿದ್ದು ಸತ್ತ ಎಂಬುದಾಗಿ ನೋಡ್ತೇವೆ. 1 ಸಮುವೇಲ 31ನೇ ಅಧ್ಯಾಯಕ್ಕೆ ನೀವು ಸತ್ಯವೇದ ತಿಳಿಸಿ. 1 Samuel 31 verses 5ನೇ ವಾಕ್ಯ. verses 5. ಸೌಲನು ಸತ್ತು ಹೋದುದನ್ನು ಅವನ ಆಯುಧ ಹಿಡಿಯುವವನು ನೋಡಿದಾಗ ಅವನು ಹಾಗೆಯೇ ತನ್ನ ಕತ್ತಿಯ ಮೇಲೆ ಬಿದ್ದು ಅವನ ಸಂಗಡ ಸತ್ತನು. When he was armored with, saw that Saul was dead, he fell likewise upon his sword and died. ಇಲ್ಲಿ ನೋಡುವಾಗ ಅವನ ಆಯುಧ ಹಿಡಿಯುವವನು ಕೂಡ ಏನ್ ಮಾಡ್ತಾನೆ, ಅವನು ಸತ್ತದನ್ನ ನೋಡಿ ಇವನು ಕೂಡ ಸತ್ತನು ಎಂಬುದಾಗಿ ನಾವು ನೋಡ್ತೇವೆ. See, here we can see the armor bearer saw the Saul was dead, he fell likewise upon his sword and died with him. ಈಗ ಇದಕ್ಕೆ ನೀವೇ ಹೇಳಿ, ಅವನು ಕತ್ತಿಯನ್ನ ನೆಟ್ಟ, ಆ ಕತ್ತಿಯ ಮೇಲೆ ಸೌಲನೆ ಆ ಕತ್ತಿಯ ಮೇಲೆ ಬಿದ್ದ ಅಂತ ಹೇಳಿದ್ರೆ ಅದು ಏನು ಸೂಚನೆ? ಅದು ಆತ್ಮಹತ್ಯೆಯ ಸೂಚನೆಯಾಗಿದೆ. See, if the sword has been nailed in the ground and if he was being jumped into his own sword, what is the situation over there? ಆದ್ರೆ
ಆದ್ರೆ ಅವನು ಇನ್ನೂ ಸಾಯಲಿಲ್ಲ. but still he was not been died. ಅನೇಕರು ಕೇಳಬಹುದು, ಅವನು ಆತ್ಮಹತ್ಯೆ ಮಾಡ್ಕೊಂಡಲ್ವಾ, ಅವನು ಹೇಗೆ ಪರದೇಶಿಗೆ ಹೋಗ್ತಾನೆ? Many people can ask that he was being done the suicide, how he has been went into paradise. ಅವನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವನು ಆ ಪರದೇಶಿಗೆ ಹೋಗ್ಲಿಕ್ಕೆ ಸಾಧ್ಯನಾ? Whether when he has been made a suicide, how he can go to paradise? ಆತ್ಮಹತ್ಯೆ ಮಾಡಿಕೊಳ್ಳುವರು ಯಾರು ಕೂಡ ಅವರು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. See, there are no people who does this suicide doesn't go to paradise. ಆದ್ರೆ ಇಲ್ಲಿ ನಾವು ನೋಡ್ತೇವೆ 4ನೇ ಅಧ್ಯಾಯದ 4ನೇ ಅಧ್ಯಾಯದ ಕೊನೆಯ ವಾಕ್ಯದಲ್ಲಿ ಸೌಲನು ತಾನೇ ಕತ್ತಿಯನ್ನು ತೆಗೆದುಕೊಂಡು ಅದರ ಮೇಲೆ ಬಿದ್ದನು ಎಂಬುದಾಗಿ ನಾವು ನೋಡ್ತೇವೆ. In 4th verse, in the last word we can see Saul took a sword and fell upon it. ಒಂದು ವೇಳೆ ಅವನು ಆ ಸಮಯದಲ್ಲಿ ಸತ್ತಿದ್ದರೆ ಅಲ್ಲಿ ಪ್ರವಾದಿಯ ಮಾತು ಸುಳ್ಳಾಗ್ಬಿಡ್ತಾ ಇತ್ತು. See, if he would have been died at that time, the word of prophet was become lie. ಆದ್ರೆ ಏನಾಯ್ತು ಅಂತ ನೋಡೋದಾದ್ರೆ, ನೀವು 2ನೇ ಸಾಮುವೇಲ 1ನೇ ಅಧ್ಯಾಯಕ್ಕೆ ನೀವು ಸತ್ಯವನ್ನು ತಿರುಗಿಸೋದಾದ್ರೆ, if you turn our scriptures to 2 Samuel 1ನೇ ಅಧ್ಯಾಯ 7ನೇ ವಾಕ್ಯ 1 verse 7. ಅವನು ಹಿಂದಕ್ಕೆ ತಿರುಗಿ ನೋಡಿದಾಗ ನನ್ನನ್ನು ಕಂಡು ಕರೆದನು, ಆಗ ನಾನು ಇಗೋ ಇದ್ದೇನೆ ಅಂದನು. ಆಗ ಅವನು ನೀನ್ಯಾರು ಅಂದನು. ನಾನು ಅವನಿಗೆ ಅಮಲೇಕೆನು ಎಂದು ಹೇಳಿದನು. ಅವನು ನನಗೆ, ನೀನು ದಯಮಾಡಿ ನನ್ನ ಮೇಲೆ ನಿಂತು ನನ್ನನ್ನು ಕೊಂದು ಹಾಕು, ಯಾಕಂದ್ರೆ ನನ್ನ ಪ್ರಾಣವು ಇನ್ನು ನನ್ನಲ್ಲಿ ಪೂರ್ಣವಾಗಿರುವುದರಿಂದ ಸಂಕಟವು ನನ್ನನ್ನು ಹಿಡಿಯಿತು ಅಂದನು. ಗಮನಿಸ್ರಿ, ಇಲ್ಲಿ ಅದರ ನಂತರವಾಗಿ ಅವನು ಏನ್ ಮಾಡ್ತಾನೆ, ಅವನ ಮೇಲೆ ನಿಂತು ಅವನನ್ನು ಕೊಂದು ಹಾಕ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. After that we can see in the 10th verse, so I stood upon him and slew him. ಅವನನ್ನ ಕೊಂದು ಹಾಕದ. He was being slew off. ಈಗ ಮೊದಲು ಅವನ ಕತ್ತಿಯನ್ನು ಇಟ್ಟು ಅದರ ಮೇಲೆ ಬಿದ್ದ. See, firstly he was being kept the knife and he was being fell upon it. ಆದ್ರೆ ಅವನು ಏನಾಗಲಿಲ್ಲ, ಸಾಯಲಿಲ್ಲ. He was not being died at that place. ನಂತರವಾಗಿ ಅವನು ಸಾವು ಮರಣದ ಮಧ್ಯದಲ್ಲಿ, ಅವನು ಜೀವ ಮರಣದ ಮಧ್ಯದಲ್ಲಿ ಹೋರಾಡ್ತಾ ಇರುವಾಗ ಅಲ್ಲಿ ಒಬ್ಬ ಅಮಾಲೇಕ್ಯನು ಬಂದು ಏನ್ ಮಾಡ್ತಾನೆ, ಅವನನ್ನ ಸಾಯಿಸಿ ಬಿಡ್ತಾನೆ. See, it was thing has happened when he was been fighting for death and life. Like people came and killed him. ಇದರಿಂದ ನಾವು ಏನ್ ತಿಳ್ಕೊಬಹುದು? From this what we can understand? ದೇವರು ತನ್ನ ವಾಕ್ಯವನ್ನ ಯಾವಾಗಲೂ ಕೂಡ ಆತನು ಕಾಯುತ್ತಾನೆ. The Lord will keep his word all time. ಒಂದು ವೇಳೆ ಅವನು ಆ ಕತ್ತಿಯ ಮೇಲೆ ಬಿದ್ದು ಸತ್ತು ಹೋಗಿದ್ರೆ ಅದು ಆತ್ಮಹತ್ಯೆ. So if he would have been jumped upon his own sword, that is his suicide. ಬೇರೊಬ್ಬನು ಕೊಂದು ಹಾಕುವುದಾದ್ರೆ ಅದು ಆತ್ಮಹತ್ಯೆ ಅಲ್ಲ. If it was being killed by other people, that is not suicide, that is killing. ಹಾಗಾದ್ರೆ that is murder. ಪ್ರವಾದಿಯವರು ಹಿಬ್ರೂ 2:2 ಅದು ಆತ್ಮಹತ್ಯೆ ಅವರು ಮಾಡಿಕೊಳ್ಳಿಲ್ಲ ಎಂಬುದಾಗಿ ಹೇಳಿ ಪ್ರವಾದಿಯವರು ಸೌಲನ ಬಗ್ಗೆ ಸ್ಟೇಟ್ಮೆಂಟ್ ಅನ್ನು ಕೊಡುತ್ತಾರೆ. ಆತ್ಮಹತ್ಯೆ ಅಲ್ಲ ಎಂಬುದಾಗಿ ಹೇಳ್ತಾರೆ. In the message called 2nd Hebrews, Branham says that Saul did not suicide himself, he was being murdered. ಇನ್ನು 2-3 ಸಂದೇಶದಲ್ಲಿ ಅವರು ಹೇಳುವುದನ್ನು ನಾವು ನೋಡ್ತೇವೆ. See, another 2-3 messages it was being told like this. ಹಾಗಿರಬೇಕಾದ್ರೆ ಆರಂಭಕ್ಕಿಂತ ಅಂತ್ಯವು ಮುಖ್ಯವಾದದ್ದು. So that's the reason the end should be perfect than the start. ನಮ್ಮ ಆರಂಭ ಹೇಗಿದೆ, ಅಂತ್ಯ ಹೇಗಿರುತ್ತೆ. So we should identify ourselves that how was our starting. ಸೌಲನ ಹಾಗಿರುತ್ತಾ, ದಾವೀದನ ಹಾಗಿರುತ್ತಾ, whether our life is like Saul or David. ಇನ್ನು ಅನೇಕ ವಿಷಯಗಳು ಕರ್ತನಿಗೆ ಸ್ತೋತ್ರವಾಗಲಿ. ನಾನೀಗ ಮುಗಿಸ್ತೇನೆ. Still many things are there. ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳೋಣ. Still many things are there. ನಾವು going to stop. ನಾವು ಕರ್ತನಿಗಾಗಿ ನಾವು ಜೀವಿಸ್ತಾ ಇದ್ದೇವಾ? See, we have to identify that whether we are living to the word ಅಥವಾ ಲೋಕಕ್ಕಾಗಿ ಜೀವಿಸ್ತಾ ಇದ್ದೇವೆ, or we are living to the world. ದೇವರಿಗಾಗಿ ನಾವು ಜೀವಿಸೋದಾದ್ರೆ ದೇವರ ಕಾರ್ಯಗಳನ್ನು ನಾವು ಹೆಚ್ಚಾಗಿ ಮಾಡೋಣ.
So if we are living to the word, we will do more things to the word. ಲೋಕಕ್ಕಾಗಿ ಜೀವಿಸೋದಾದ್ರೆ ಅದು ಮರಣವನ್ನು ಕೊಂಡು ಬರುತ್ತದೆ. See, if we are living to the word, it brings the death to us. ಎಲ್ಲರೂ ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. So that's the reason we should wear the whole armor. ನಿಮ್ಮ ಕುಟುಂಬ ರಕ್ಷಣೆ ಹೊಂದುವುದಕ್ಕಾಗಿ ಮೊದಲು ನಿಮ್ಮ ಆತ್ಮ ರಕ್ಷಣೆ ಹೊಂದಬೇಕು, ನಂತರವಾಗಿ ನಿಮ್ಮ ಕುಟುಂಬ ರಕ್ಷಣೆ ಹೊಂದಬೇಕು. ಅದಕ್ಕಾಗಿ ಪ್ರಯಾಸವನ್ನು ಪಡ್ರಿ. So firstly, you has to be saved and your soul has to be saved. Through this, your family will be saved. ಆಮೆನ್. ನಾನು ಪ್ರವಾದಿಯ ಸಂದೇಶದಲ್ಲಿ ಇದ್ದೇನೆ ಎಂಬುದಾಗಿ ಹೇಳಿ ಪ್ರವಾದಿಯ ಸಂದೇಶಕ್ಕೆ ವಿರುದ್ಧವಾಗಿ ಜೀವಿಸಿದರೆ ಆ ಸಂದೇಶವೇ ನಮ್ಮನ್ನು ನ್ಯಾಯ ತೀರಿಸುತ್ತೆ. See, if we are into the message and if we are into the prophetic message and we are doing against this prophetic message and that the same message will kill us. ಕರ್ತನನ್ನು ಆಶೀರ್ವದಿಸಲಿ. The Lord bless us. ನಾವೆಲ್ಲರೂ ನಿಂತುಕೊಳ್ಳೋಣ. Let us stand. ಸಮಾಧಾನ ಸಹೋದರ ನೇಸ್ ಕುಮಾರ್ ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡುತ್ತಾರೆ. The next one, brother, come and do. ராஜா, எங்களை நேசிக்கிற சர்வ வல்லமையுள்ள தேவனே, இந்த ஆசீர்வதிக்கப்பட்ட மாலை வேலைக்காக உமக்கு நன்றி செலுத்துகிறோம். தேவரீர் உம்முடைய விலையேறப்பெற்ற கிருபையினாலே இந்த நேரத்திலே பட்டயத்தின் மேல் விழுதல் என்ற தலைப்பிலே இரண்டாவது வாரமாக இந்த செய்தியை நாங்கள் தியானித்தோம். சவுலினுடைய ஜீவியத்தையும் குறித்தும் யூதாசுடைய ஜீவியத்தின் குறித்தும் இரண்டு விதமான மரணத்தை குறித்தும் இரண்டு விதமான மரணத்தினுடைய முடிவுகளை குறித்தும் நாங்கள் தியானித்தோம். சர்வ வல்லமையுள்ள தேவனே, அந்த சவுல் ராஜா அவர் தெரிந்து கொள்ளப்பட்டவராய் இருந்தும் தன் மனப்போன போக்கிலே போனதினாலே, அவர் பின்மாற்றம் அடைந்து போனதினாலே, ஹல்லேலூயா, அவருக்கு நீ சரியான வேலையிலே அவருக்கு உத்தரவு கொடுக்க முடியாத ஒரு சூழ்நிலை உண்டானது. அவர் ஒரு ராஜாவாக இருந்தார். எதிர் தேசத்தினோடு யுத்தம் பண்ண போகும்போது ஒரு ராஜா தன்னுடைய ஆசாரியர்களிடத்திலோ தீர்க்கதரிசியிடத்திலோ சொப்பனத்திலோ அவன் உத்தரவை பெற்றுக்கொண்டு போக வேண்டியது தேவனுடைய ஒரு நியமமாக இருந்தது. ஆனால் அந்த மூன்று விதத்திலும் அவனுக்கு உத்தரவு வராமல் போய்விட்டது. காரணம் ஏனென்றால் அவன் தேவனுக்கு பிரியமாக ஜீவிக்காமல் போனதினாலே, தேவனுடைய வார்த்தையை கேளாமல் போனதினாலே, தேவனுடைய சொற்படி கீழ்ப்படியாமல் போனதினாலே, தேவன் அவனை ராஜபாரத்திலிருந்து அறுத்து போட்டாலும் அவனுடைய சத்தத்துக்கு செவி சாய்க்காமல் போய்விட்டார். அவன் எவ்வளவோ முயற்சி செய்தும் கூட அவன் தன்னை மீட்டுக் கொள்ள முடியாத ஒரு சூழ்நிலை உண்டானது. அவன் மனம் திரும்பினான். ஆனாலும் ஆண்டவரே, அவன் மீண்டும் அந்த ராஜபாரத்தை தேவ சித்தமாக பெற்றுக்கொள்ள முடியவில்லை. மாத்திரமல்ல, எதிர் தேசமாகிய பெலிஸ்தரோடு யுத்தம் பண்ணி ஜெயிக்க முடியவில்லை. அவன் கீழ்ப்படியாமல் போனதினாலே பெலிஸ்தியர்களுக்கு அவன் அடிமைப்படுத்தி பெலிஸ்தியர்களுடைய கருத்தினாலே அவனையும் அவன் குடும்பத்தையும் கொன்று போடும்படி சென்றேன். இஸ்ரவேல் தேசம் கூட பெலிஸ்தியர்களுக்கு அடிமையானது. அப்பா, இது எங்களுடைய வாழ்க்கையில் ஒரு பாடமாக இருக்கிறது. நாங்கள் கீழ்ப்படியாமல் போகும்போது, நாங்கள் உங்களுடைய சொல்லுக்கு கீழ்ப்படியாமல் போகும்போது, ஒரு குடும்பத்தின் தலைவர், ஒரு சபை விசுவாசி, ஒரு எவ்விதத்திலும் சபையிலும் குடும்பத்திலும் தேசத்திலும் தேவனுடைய ராஜ்யத்திலும் கூட அவரே தலைமையில் இருப்பவர்கள் கீழ்ப்படியாமல் போகும்போது அந்த குடும்பத்திற்கும் அந்த தேசத்திற்கும் அது சாபமாக ஆகிவிடுகிறது. அங்கு தேவன் செவி சாய்க்காமல் போய்விடுகிறார். அப்பொழுது ஏன் என்னுடைய வாழ்க்கையிலே தேவன் கிரியை செய்யவில்லை என்ற ஒரு கவலை எங்களுக்குள்ள உண்டாகிறது. தேவனே, தாவீதை போல சவுலை போல நாம் கீழ்ப்படியாமல் போகாதபடிக்கு எங்களை உடைய வார்த்தையின் பிரகாரமாக நடத்தும். சவுல் கீழ்ப்படியாமல் போனதினாலே அவன் ராஜ்யத்தை இழந்தான். அது மாத்திரமல்ல, அவன் எந்த ஒரு சூனியக்காரியை தன்னுடைய தேசத்திலிருந்து துரத்தினானோ
ஒரு குறி சொல்லுகிறவளே, அந்த குறி சொல்லுகிறவளிடத்திலே போய் தீர்க்கதரிசி எழுப்பி தீர்க்க தரிசனம் கேட்டான். அது தீர்க்க தரிசனம் உரைக்கப்பட்டது. ஆனால் அது அவருக்கு ஆக்கணையா உண்டானது. அவன் எல்லாவற்றிலும் மேலாக ஒரு குறி சொல்லுதலை நாடினது அவன் செய்தது மிக மோசமான ஒரு காரியமாக இருக்கிறது. ஏனென்றால் அவன் கீழ்ப்படியாமல் போனதுனால விதமாக தள்ளப்பட்டான். ஹல்லேலூயா. நாங்கள் நன்றாக கடந்த வாரத்தில் அறிந்திருந்தோம். அந்த குறி சொல்லுதல் ஆவியுடையவள் தேவனுடைய பிள்ளைகளை எப்படி எழுப்ப முடிந்தது என்றால், அவர்கள் பாதாளத்தின் ஒரு பகுதியிலே பரதேசி இருந்தது, மிருகத்தின் ரத்தத்தின் கீழே இருந்ததினாலே அவர்களை எழுப்ப முடிந்தது. ஆனால் இப்பொழுது ஆட்டுக்குட்டியானுடைய ரத்தத்தினாலே நாங்கள் மீட்கப்பட்டதினாலே எங்களுடைய பாவம் முற்றிலுமாக கழுவப்பட்டிருக்கிறது. நாங்கள் எழுதப்பட்ட ஜீவனை பெற்றுக்கொண்டோம். ஹல்லேலூயா. நாங்கள் மரித்தவர்களாகவே இல்லை, நாங்கள் மூடப்பட்டதாக இல்லை. எங்களுடைய பாவங்கள் கடலின் ஆழத்திலே போடப்பட்டது. அது மருதி என்னும் கடலிலே போடப்பட்டாகிவிட்டது. அது ஒருபோதும் அது நினைக்கப்பட முடியாத இடத்திலே போடப்பட்டது. ஹல்லேலூயா. ஆகையினாலே உம்மை விசுவாசிக்கிறவர்கள் மரித்தாலும் பிழைப்பார்கள். ஹல்லேலூயா. அவன் மரியாமல் இருந்தும் பிழைப்பான் என்ற வார்த்தை இந்நாட்களிலே நிறைவேறுகிறதா இருக்கிறது. இப்பொழுது உலக ஜனங்கள் ஆண்டவரே தங்களுடைய சொந்த அறிவினாலும் ஞானத்தினாலும் பொது அறிவினாலே அநேக காரியங்களை கண்டுபிடித்து அநேக பொருள்களினாலே தங்களை தாங்களே கெடுத்துக் கொண்டிருக்கிறார்கள். இதன் இடையிலே நம்முடைய பிள்ளைகளாகிய நாங்களும் அவைகளை உபயோகிக்கிறோம். ஆனால் நாங்கள் ஆண்டவரே வெளிப்பாட்டின் மூலமாக அதை உபயோகிக்கும்படியாகவும் எங்களுக்கு அந்த ஞானத்தையும் விவேகத்தையும் தாரும். நாங்கள் ஜெனரல் நாலேஜாக எடுத்துக்க கூடாது, அதை வெளிப்பாடாக எடுத்துக்கொள்ள வேண்டும். அதில் தேவனுக்கு பிரியமானதை மட்டும் நாங்கள் எடுத்துக்கொள்ள வேண்டும். உலகம், மாம்சம், பிசாசு எல்லாம் சாத்தானால உண்டாயினதா இருக்கிறது. இப்பொழுது நாங்கள் செய்தியிலே கேட்டது போல அந்த சூனியக்காரி மூலமாக தீர்க்கதரிசி சாமுவேல் சொன்னபோது அவன் உடல் உடைந்து போனவனாக தன் சிந்தையிலே அவன் போராடி கொண்டு இருந்தான். ஆனாலும் அவன் சிந்தையில போராடி செயலற்றவனாய் மரிக்கும் தருவாயிலே இருந்தான். ஏனென்றால் அவனோட போராட அவனுக்கு பலன் இல்லாமல் போயிருந்தது. ஹல்லேலூயா. ஆனால் எங்களுக்கோ நீர் ஆண்டவரே இந்த நேரத்திலே எங்களுக்கு நீர் பலனை கொடுத்திருக்கிறேன். உம்முடைய சர்வாயுத வர்க்கமாகிய உம்முடைய வார்த்தையாகிய பட்டயத்தையும் விசுவாசம் என்னும் கேரகத்தையும் சத்தியம் என்னும் சத்தியத்தையும் மற்றும் தலை சிராவையும் நாங்கள் அறிந்தவர்களாய் இருக்கிறோம். ஹல்லேலூயா. சாத்தானை ஜெயிக்க உம்முடைய அபிஷேகத்தை எங்களுக்கு தந்திருக்கிறேன். ஹல்லேலூயா. நாங்கள் ஒருபொழுதும் சோர்ந்து போக மாட்டோம். நாங்கள் தாவீதினுடைய கூட்டத்தார்கள். ஹல்லேலூயா. ஆபிரகாமின் குமாரனாகிய தாவீதின் குமாரன் என்றும் நீர் அழைக்கப்பட்டீர். நீர் ஆவிக்குரிய தாவீதின் குமாரன். நீர் ராஜாதி ராஜா, கர்த்தாதி கர்த்தா, தேவாதி தேவா. கர்த்தரே, நாங்கள் உம்முடைய பிள்ளைகளாய் இருக்கிறோம். இயேசுவே, உம்முடைய ராஜரீக சந்ததி, ஆபிரகாமின் ராஜரீக சந்ததிகளாய் இருக்கிறோம். நாங்கள் விழுந்து போகப்படுவதற்காக தெரிந்து கொள்ளப்பட்ட கூட்டமாக அல்ல, நாங்கள் இந்நாளுக்குரிய மனவாட்டி எடுத்துக் கொள்ளப்படுதலுக்குரிய கூட்டமாக இருக்கிறோம். ஸ்தாபன சபை அது தெரிந்து கொள்ளப்பட்டிருந்தாலும் அது சவுலை போல மரிக்கிற ஒரு கூட்டமாக இருந்தது. ஆனால் நாங்களோ எடுத்துக் கொள்ளப்படுகிற ஒரு கூட்டமாக இருக்கிறோம். தகப்பனே, அதனாலே ஆண்டவரே நாங்கள் இந்த மணி நேரத்திற்குரிய வெளிப்பாட்டிலே ஆண்டவரை நாங்கள் விழித்திருந்து நம்முடைய ஆவி ஆத்மா சரீரத்தை காத்துக் கொண்டவர்களாய் இந்த ஆவிக்குரிய யுத்த காலத்திலே நம்முடைய சர்வாயுத வர்க்கத்தினாலே சாத்தானை ஜெயித்து ஆண்டவரே நாங்கள் கடந்து செல்லும்படிக்கு நீர் எங்களுக்கு உதவி செய்தோம். ஹல்லேலூயா. யூதாசுடைய வாழ்க்கையை பார்க்கும் பொழுது அவன் இயேசுவை எவ்விதமாக அவன் காட்டிக் கொடுத்தான். அவனுடைய இலக்கு எப்பொழுதும் பணத்தின் மீது இருந்தது. அதனாலே பணத்துக்காக அவன் அவரை காட்டிக் கொடுத்தான். அவன் காட்டிக் கொடுக்கும் பொழுது அவனுடைய தாட்ல இவர் மறைந்து விடுவார் என்ற நோக்கத்திலே அவன் காட்டிக் கொடுத்தான். அவர் சிலுவிலே அறையப்படுவார் என்று அவன் அறிந்திருந்தாலும் அவன் நாம் காட்டிக் கொடுத்த பிறகு மாயமாகி விடுவார் என்று அவன் இருந்திருந்தான்.
ஆனாலும் அவன் மூலமாக அவர் காட்டிக் கொடுக்கப்பட வேண்டியதா இருந்தது, அவன் சபிக்கப்பட வேண்டியதா இருந்தது. அவன் மனம் திரும்பினாலும் ஆண்டவரே அவன் கடைசியிலே தற்கொலை செய்து கொண்டான் என்று வேதத்திலே எழுதியிருக்கிறது. ஹல்லேலூயா. சவுல் பட்டயத்தின் மீது விழுந்தாலும் அவன் தற்கொலை செய்து கொண்டான் என்று வேதத்திலே எழுதவில்லை. ஹல்லேலூயா. அவனுடைய மரணம் ஒரு வேற ஒரு தேசத்தினுடைய ஒரு மனிதனாலே அவன் கொலை செய்யப்படுகிறான். ஹல்லேலூயா. ஏனென்றால் அவன் தெரிந்து கொள்ளப்பட்டவனாக இருந்தான், அவன் நித்தியத்துக்கு நியமிக்கப்பட்டவனாக இருந்தான். ஒருவன் தேவனுக்கு தெரிந்து கொள்ளப்பட்டு பாவம் செய்தால் அவனை பூமியிலே தேவன் எப்படி அவனை அழித்து விடுவார், அவன் ஆத்மா எப்படி மீட்டுக் கொள்வார் என்பது சவுல் அடையாளமாக இருக்கிறான். ஒருவன் வார்த்தையினாலே தன்னை சுத்தப்படுத்திக் கொண்டால் அவன் எப்படி எடுத்துக் கொள்ளப்படுவான் என்பதற்கு இந்நாளுக்குரிய மனவாட்டி அடையாளமாக இருக்கிறார். மாத்திரமல்ல எலியா அடையாளமாக இருக்கிறார், ஏனோக்கு அடையாளமாக இருக்கிறார், இயேசு கிறிஸ்துவே நீர் அடையாளமாக இருக்கிறேன். விலையேறப்பட்ட கிருபையினாலே இந்த மணி நேரத்தில் ஆண்டவரே இந்த செய்தியை தியானிக்கும்படி செய்த கிருபைக்காக நன்றி ராஜா. எங்களை உங்களுடைய கருத்துல ஒப்புக் கொடுக்கிறோம். எங்கள் ஆவி ஆத்மா சரீரத்தை உங்களுடைய கருத்துல ஒப்புக் கொடுக்கிறோம். அப்பா, யூடியூப் மூலமாக, கான்ஃபரன்ஸ் கால் மூலமாக இந்த செய்தியை கேட்கிற ஒவ்வொருவர்களையும் ஆசீர்வதியும் ஆண்டவரே. செய்தியை புரிந்து கொள்ளும்படியாக உதவி செய்தவர்களும் செய்தி பிரகாரமாக தேவனுடைய வார்த்தை பிரகாரமாக தங்களை மாற்றிக்கொள்ள உதவி செய்தவர்களும் மாத்திரமல்ல இந்த மணி நேரத்தின் செய்தியிலே நிலைத்து நிற்க உதவி செய்தவர்களும் அப்பா, நாங்கள் எந்த மணி நேரத்திலும் எந்த வேலையிலும் இடைவிடாமல் ஜெபிக்கிறவர்களாகவும் வேதத்தை தியானிக்கிறவர்களாகவும் தேவனுக்கு பிரியமானதை செய்கிறவர்களாகவும் எங்களை நிலைப்படுத்தும். நீர் அப்படி செய்வதற்காக ஸ்தோத்திரம் ஆண்டவரே. அப்பா, உங்களுடைய விலையேறப்பட்ட கிருபையினாலே இந்த நாளுக்குரிய ஆசீர்வாதத்தினாலே எங்களை ஆசீர்வதியும் ஆண்டவரே. அப்பா, எங்களுடைய ஊழியக்காரரை ஆசீர்வதியும், எங்களுடைய சகோதர சகோதரிகளை ஆசீர்வதியும், எங்கள் குடும்பத்தார்களை ஆசீர்வதியும். எல்லாருடைய கர்த்தருடைய ஆசீர்வாதம் ஐஸ்வர்யத்தை தரும், அதோடு கூட வேதனையை கூட்டார் என்ற இந்த பரிபூர்ணமான வாக்குத்தத்தத்தின் பிரகாரமாக வேதனை இல்லாத ஒரு ஆசீர்வாதத்தினாலே ஒவ்வொருவரையும் ஆசீர்வதியும். நீர் அப்படி செய்வதற்காக உமக்கு நன்றி செலுத்துகிறோம். துதி, கனம், மனம், மகிமை எல்லாம் உமக்கே செலுத்துகிறோம். கர்த்தரும் இரட்சகரும் மீட்பரும் ஆகிய இயேசு கிறிஸ்துவின் நாமத்தில் வேண்டிக் கொள்கிறேன். ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಶಾಂತಿಯು, ಸಮಾಧಾನವು, ಐಕ್ಯವು, ನಡತೆಯು, ಸಹವಾಸ, ಸಂರಕ್ಷಣೆಯು ಇಂದು ಎಂದು ಯಾವಾಗಲೂ ಎಲ್ಲ ಸಮಯದಲ್ಲಿ ನಾವು ಎತ್ತಪಡುವ ತನಕ ಕರ್ತನ ಕೃಪೆ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ. ಆಮೆನ್. ஆமென். ஹல்லேலூயா. நன்றி நிறைந்த உள்ளத்தோடு நாதன் இயேசுவை நான் பாடுவேன். நன்றி நிறைந்த உள்ளத்தோடு நாதன் இயேசுவை நான் பாடுவேன். ஹல்லேலூயா, 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 ஹல்லேலூயா. ಕರ್ತನು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.